ಹಾಯ್ ಹಲೋ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಗ್ಯಾಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಹಿಂಗಿದ್ದೀನಿ, ಸುಮಾರಾಗಿದ್ದೀನಿ, ತಕ್ಕ ಮಟ್ಟಿಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ. ಅರ್ಲಿ ಮಾರ್ನಿಂಗ್ 5 ಗಂಟೆ 10 ನಿಮಿಷ ವಾಕ್ ಮುಗೀತು. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ರೋಡ್ ಫುಲ್ಲು ಒಂದು ನೊಣ ಇಲ್ಲ. ಸೊ ಆ್ಯಕ್ಚುಲಿ ನಿನ್ನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ, ಬಟ್ ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋಕ್ಕೆ ಆಗಲಿಲ್ಲ. ಧನುರ್ಮಾಸ ಪೂಜೆ 11ನೇ ದಿನ ಇವತ್ತು, ಶುಕ್ರವಾರ. ಸೊ ಶುಕ್ರವಾರ ವಾರ ಪೂಜೆ ಎದ್ದಾಗ 1:30 ರಾತ್ರಿ ಎದ್ದು ಎಲ್ಲ ಕೆಲಸ ಮುಗಿಸಿ, ನಿಮಗೆ ಗೊತ್ತು ನಾನು ಹೆಂಗೆ ಕೆಲಸ ಮಾಡ್ತೀನಿ, ಹೆಂಗೆ ವಾರ ಮಾಡ್ತೀನಿ, ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಧನುರ್ಮಾಸ ಪೂಜೆ ನಡೀತಾ ಇರೋದ್ರಿಂದ 11 ದಿನ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ನಾಳೆ ಲಾಸ್ಟ್ ಡೇ 12th ಡೇ ಶನಿಮಹಾತ್ಮ ದೇವಸ್ಥಾನಕ್ಕೆ ಹಾಲಾಭಿಷೇಕಕ್ಕೆ ಕೊಟ್ಟು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀನಿ. ಎಲ್ಲ ಮುಗೀತು, ವಾಕ್ ಮುಗೀತು, ಮನೆಗೆ ಹೋಗ್ತಾಯಿದ್ದೀನಿ. ಸೊ ಹೆಂಗಿದೆ ಗೊತ್ತಾ ಚಳಿ, ಅಪ್ಪ ರೋಡಲ್ಲಿ ಯಾರೂ ಇಲ್ಲ, ನಾನೊಬ್ಬಳೆ. ಸೊ ನಿನ್ನೆ ಗುರುವಾರ ಆ್ಯಕ್ಚುಲಿ ಏನೇನಾಯಿತು ಏನು ಎತ್ತ ಎಲ್ಲ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಖುಷಿ ವಿಷಯ, ಹೊಸ ಫೋನ್, ಹೊಸ ವಿಡಿಯೋ, ಹಳೆ ಶ್ವೇತಾ. ಸೊ ಹೇಗಿದೆ ಫೋನು, ಯಾವ ಫೋನ್ ತೊಗೊಂಡೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ನಿನ್ನೆ ಗುರುವಾರ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ನಾನು ನಿಮ್ಮ ಹತ್ರ ಎಲ್ಲ ಈ ವಿಷಯನ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಕ್ಯೂರಿಯಸ್ ಆಗಿ ಸಂತೋಷವಾಗಿದ್ದೀನಿ. 2 ಡೇಸ್ ವ್ಲಾಗ್ನ ಮರ್ಜ್ ಮಾಡಿ 1 ವ್ಲಾಗ್ ಮಾಡ್ತಾಯಿದ್ದೀನಿ. ಕಾರಣ ನನ್ನ ಐಫೋನ್ ನಾನು ಯೂಸ್ ಮಾಡ್ತಾಯಿದ್ದು 15 Pro Max 1 TB. ಸೊ ಅದು ಏನೇನಾಗಿತ್ತು ಏನು ಎತ್ತ ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದ್ದೆ. ಸೊ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡೋದ್ರಿಂದ ಪ್ರತಿಯೊಂದು ವಿಡಿಯೋನೂ ನಾನು ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಸೊ ನನಗೆ ಫೋನ್, ಕ್ಯಾಮ್ರಾ ಈ ಥರದ್ದೆಲ್ಲ ಆ್ಯಕ್ಸೆಸರೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋ ಥರ ಇವಾಗ ನಾನು ಐಫೋನೇ 17 Pro Max 2 TBಗೆ ಹೋಗ್ತಾಯಿದ್ದೀನಿ. ಸೊ ತುಂಬ ಖುಷಿ ಇದೆ, ಒಂಥರ ಎಂಥೋಸಿಯಾಸಮ್ ಇದೆ. ನನ್ನದೇ ಓನ್ ಇನ್ವೆಸ್ಟ್ಮೆಂಟಲ್ಲಿ, ನನ್ನ ದುಡ್ಡಲ್ಲಿ ನಾನು ಯಾರ ಹತ್ರನೂ ಕೈ ಚಾಚದೇನೆ ನಾನು ಇಷ್ಟು ದೊಡ್ಡ ಮೊಬೈಲ್ನ ತೊಗೋತಾಯಿದ್ದೀನಿ. ಇಷ್ಟು ಬಿಗ್ ಯೂಜ್ ಅಮೌಂಟ್ನ ನಮ್ಮಂಥ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗೆ ಇದು ಬಿಗ್ ಅಮೌಂಟೇ, ಹೌದು ನಿಜ. ಇಷ್ಟು ದುಡ್ಡನ್ನ ನಾನು ಸೇವ್ ಮಾಡಿಟ್ಟಿದ್ದಂಥ ದುಡ್ಡನ್ನ ಮುಂಚೆ ಎಲ್ಲ ಏನು ಗೊತ್ತಾ, ಏನಾದರೂ ಚಿನ್ನ, ಒಡವೆ, ಬೆಳ್ಳಿ ಐಟಮ್ಸ್, ಬಟ್ಟೆ, ಸೀರೆ ಈ ಥರದಕ್ಕೆ ಇನ್ವೆಸ್ಟ್ ಮಾಡ್ತಾಯಿದ್ದೆ. ಚಿನ್ನ ತೊಗೋತಾಯಿದ್ದೆ. ಇವಾಗ ಆಲ್ರೆಡಿ ನನ್ನ ಹತ್ರ ಎಲ್ಲ ಇದೆ, ನಾನೆಲ್ಲ ತೆಗೆದಿಟ್ಟಿದ್ದೀನಿ. ಈಗ ನನಗೇನು ಬೇಕು, ನನಗೇನು ಬೇಕು, ನನಗೇನು ನೀಡಿದೆ, ನನಗೇನು ನೆಸೆಸಿಟಿ ಇದೆ, ನನ್ನ ಕೆಲಸಕ್ಕೆ ಏನು ಬೇಕೋ ಅದನ್ನು ನಾನು ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂತ ಮನ್ಸು ಮಾಡಿದ್ದೀನಿ. ಸೊ ಈಗ 2 TBಗೆ ಹೋಗ್ತಾಯಿದ್ದೀನಿ. ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಆನ್ ಫ್ಯೂಚರ್, ನನಗೆ ವಿಡಿಯೋಸ್ ಮಾಡೋದಕ್ಕೆ ಯಾವುದಕ್ಕೂ ಪ್ರಾಬ್ಲಮ್ ಆಗಬಾರ್ದು ಅಂತ ಇದಕ್ಕೆ ಹೋದಂಥದ್ದು. ಸೊ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಆ್ಯಸ್ ಯೂಶ್ವಲ್ ನಾನು ಗುರುವಾರ ಬೆಳಿಗ್ಗೆ 2 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು, ರಂಗೋಲಿ ಹಾಕ್ಕೊಂಡು, ಪೋರ್ಟಿಕೋ ಕ್ಲೀನ್ ಮಾಡಿಕೊಂಡು, ಬಾಗಿಲು ತೊಳ್ಕೊಂಡು, ಹೊಸ್ಲು ರೆಡಿ ಮಾಡಿಕೊಂಡು, ಯಾಕಂದರೆ ಧನುರ್ಮಾಸದ ಪೂಜೆ ನಡೀತಾ ಇದೆ, ನಿಮಗೆಲ್ರಿಗೂ ಗೊತ್ತು. ನಾನು 12 ಡೇಸ್ ಒಂದು ಮಂಡಲ ಕಂಪ್ಲೀಟ್ ಮಾಡೋದು ಪ್ರತಿ ಸಲ. ಸೊ ನಾನು ಆಗಲೇ ಹೇಳಿದ್ದೆ, ಪೀರಿಯಡ್ ಡೇಟ್ ಎಲ್ಲ ಮುಗಿದಿದೆ ಆ್ಯಕ್ಚುಲಿ ನಂದು ಅಂತ ಹೇಳಿ. ಸೊ 2 ಕಾಲು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಫಸ್ಟು ಹೊರಗಡೆ ಕ್ಲೀನ್ ಮಾಡ್ಕೊತೀನಿ, ಆಮೇಲೆ ಮನೆ ಒಳಗಡೆ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸ್ನಾನ ಅದೆಲ್ಲ ಮಾಡಿ, ನನ್ನ ಜೊತೆಗೆ ನಿಜಕ್ಕೂ ಚಾರು ಕೂಡ, ನನ್ನ ಮಗಳು ಕೂಡ ಬರ್ತಾಳೆ. ನನ್ನ ಸೌಂಡ್ ಆಗಿದ ತಕ್ಷಣ ಎದ್ಬಿಡ್ತಾಳೆ. ಅವಳು ಸ್ನಾನ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ದೇವ್ರ ಮನೆಯೆಲ್ಲ ಅಲಂಕಾರ ಮಾಡಿದೆ. ಹಿಂದಿನ ದಿನವೇ ಹೂವು ಅದೆಲ್ಲ ತರಿಸಿಟ್ಕೊಂಡಿರ್ತೀನಿ, ಪೂಜೆಗೆ ಏನೇನು ಬೇಕು, ಹಣ್ಣು, ಹೂವು. ಗುರುವಾರ ರಾಘವೇಂದ್ರ ಸ್ವಾಮಿ ವಾರ, ನಾನು ರಾಘವೇಂದ್ರ ಸ್ವಾಮಿ ಭಕ್ತಳು, ನಿಮಗೂ ಗೊತ್ತು. ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಗುರು ರಾಘವೇಂದ್ರಾಯ ನಮೋ. ಯಾವುದೇ ಪೂಜೆ ಪುನಸ್ಕಾರ ಮಾಡೋಕ್ಕಿಂತ ಮುಂಚೆ ಫಸ್ಟು ಮನೆ ದೇವರಿಗೆ, ಆಮೇಲೆ ನಮ್ಮ ಇಷ್ಟ ದೇವರಿಗೆ, ಆಮೇಲೆ ಮಿಕ್ಕಿದ್ದು. ಸೊ ನೋಡಿ, ಇಷ್ಟು ಬೆಳಗ್ಗೆನೆ ನಾನು ಮನೇಲಿ ಪೂಜೆ ಮಾಡಿದಾಗ 3:30 ಎಲ್ಲ ಮುಗಿಸಿ, ನಾನು ಹೊಸ್ಲಿಗೆಲ್ಲ ದೀಪ ಎಲ್ಲ ಅಂಟಿಸಿ, ತುಳಸಿ ಕಟ್ಟೆಗೆಲ್ಲ ದೀಪ ಎಲ್ಲ ಅಂಟಿಸಿಟ್ಟು 4 ಗಂಟೆ ಅಥವಾ 3:45ಗೆ ನಾಗರಕಲ್ಗೆ ಬಂದೆ. ಇದು 10ನೇ ದಿನದ ನನ್ನ ಧನುರ್ಮಾಸ ಪೂಜೆ. ತುಪ್ಪದ ದೀಪ, ಪ್ರತಿಯೊಂದು ಮಂಗಳಾರತಿ, ಅಲ್ಲಿ ಹೇರಿಯುವಂಥದ್ದು ಎಲ್ಲನೂ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಕಡಲೆ, ಸಕ್ಕರೆ ಮತ್ತು
ಸೌತೆಕಾಯಿ ಈ ಥರದ್ದೆಲ್ಲ ಕಟ್ ಮಾಡಿಕೊಂಡು ಬಾಳೆಹಣ್ಣು ಈ ಥರದ್ದೆಲ್ಲ ತುಪ್ಪದ ದೀಪ ಪ್ರತಿಯೊಂದು ಮಂಗಳಾರತಿ ಎಲ್ಲ ಮಾಡಿಕೊಂಡು ಹಾಲೆಲ್ಲ ತನಿ ಎರೆದು ದೇವರಿಗೆ ಮಂಗಳಾರತಿ ಕೂಡ ಮಾಡಿ ನಾನು ಹಳ್ಳಿಕಟ್ಟೆ ಎಲ್ಲ ಸುತ್ತಾಕಿ ಶನಿ ಮಹಾತ್ಮ ದೇವಸ್ಥಾನ ಇದೆ ಅಲ್ಲಿ ಎಳ್ಬತ್ತಿ ಕೂಡ ಹಚ್ಚತೀನಿ. ಅಲ್ಲಿಂದ ಮಹದೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ಹಳ್ಳಿಕಟ್ಟೆ ಇದೆ, ಅಲ್ಲೂ ಕೂಡ ನಾಗರಕಲ್ಲಿದೆ, ಅಲ್ಲೂ ಕೂಡ ಕರ್ಪೂರ ಗಂಧದ ಕಡ್ಡಿ ಎಲ್ಲ ಬೆಳಗಿ ಅರಳಿಕಟ್ಟೆ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದು ವಾಕಿಗೆ ಬರ್ತೀನಿ. ಸೊ ಯಾಕಂದರೆ ಪೂಜೆ ಆಗಿದ ತಕ್ಷಣ ಮನೆಗೆ ಬಂದು ಮಲ್ಕೋಬಾರ್ದು. 4:15 ಆಗುತ್ತೆ. ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 4:15 4:45. ಸೊ ವಾಕೆಲ್ಲ ಮುಗಿಸ್ಕೊಂಡು 5:15 5:45 1 ಅವರ್ ಪ್ರತಿ ಸಲ ಹಿಂಗೇನೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ರೋಡ್ ಫುಲ್ಲು ಅಂಬೋ ಅಂದ್ಕೊಂಡು ಒಬ್ಬಳೇ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದು ನನ್ನ ಮಗನ್ನ ಟ್ಯೂಷನಿಗೆ ರೆಡಿ ಮಾಡಿ ಸ್ನಾನ ಮಾಡಿಸಿ ಟ್ಯೂಷನಿಗೆ ಕಳಿಸಿ ಗಂಜಿ ಮಾಡಿಟ್ಟು ಹಾಲು ಕಾಯೋಕ್ಕಿಟ್ಟು 6:15 ಆಗೋಗಿದೆ. ಅದು ಒಂದು 10 ನಿಮಿಷ ಫಾಸ್ಟು. ಆಲ್ರೆಡಿ ನಾನು ತಿಂಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾನು ವಾಕಿಂದ ಬಂದ ತಕ್ಷಣ ಗಂಜಿ ಕುಡಿದ್ಬಿಟ್ಟು ಹಾಲೆಲ್ಲ ಕಾಯಿಸಿ ಇಟ್ಬಿಟ್ಟು ತಿಂಡಿ ಮಾಡ್ಕೊಂಬಿಡ್ತೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ಇವಾಗೆಲ್ಲ ಹಸಿ ಕಾಯಿ ಸೀಸನ್. ಸೊ ಹಸಿ ಕಾಳೆಲ್ಲ ಕಾಳು, ಹಸಿ ತೊಗರಿಕಾಯಿ, ಹಸಿ ತಗಣಿ ಕಾಳು ಸಿಗುತ್ತಲ್ಲ ಅದನ್ನೆಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಹಾಕಿ ತರಕಾರಿ ಎಲ್ಲ ಹಾಕಿ ತರಕಾರಿ ಸಾಗು ಮಾಡೋಣ ಅಂತ, ಜೊತೆಗೆ ಚಪಾತಿ ಮಾಡೋಣ ಅಂತ. ಅಡುಗೆ ಮನೆಯೆಲ್ಲ ಮತ್ತೆ ಗಲೀಜಾಗುತ್ತೆ ಅಂತ ಬೇಜಾರು. ಏನು ಮಾಡ್ತೀರಾ, ಮಾಡಲೇಬೇಕಲ್ವ. ಸೊ ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಕೊಂಡು ನನ್ನ ಮಗ ಟ್ಯೂಷನ್ಗೆ ಹೋದ. ನನ್ನ ಮಗಳಿಗೆ ಟೆಸ್ಟ್ FA4 ಕಂಡಕ್ಟ್ ಆಗಿದೆ. ಇದ್ರ ಜೊತೆಗೆ ಆ ಕೆಲಸನೂ ಇದೆ ನೋಡಿ. ಗಂಜಿ ಮಾಡಿಟ್ಟಿರೋ ಪಾತ್ರೆ ಎಲ್ಲ ತೊಳಿಬೇಕು, ಮತ್ತು ಕೆಲಸ ಇದ್ದೇ ಇರುತ್ತೆ. ನೀಟಾಗೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಗಲೀಜು ಮಾಡೋಕ್ಕೆ ನನಗೆ ಒಂಥರ ಬೇಜಾರಾಗುತ್ತೆ. ನನಗೆ ದೇವರು ಇನ್ನೂ 2 ಕೈ ಕೊಡಬಾರ್ದಿತ್ತಾ ಅಂತಲೂ ಕೂಡ ಅನಿಸುತ್ತೆ. ಅವಳಿಗೆ EVS ಸೋಷಿಯಲ್ ಸೈನ್ಸ್, ಅವಳಿಗೆ ಈ ಕಡೆ ಓದಿಸ್ಕೊತಾ ಇದ್ದೆ, ಈ ಕಡೆ ಕೆಲಸ ಮಾಡ್ಕೋತಾ ಇದ್ದೆ. ಅವಳು ನೋಡಿ ಯಾವ ಅವತಾರದಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾಳೆ ಅಂತ. ಆ್ಯಕ್ಚುಲಿ ಗುರುವಾರ ಕ್ರಿಸ್ಮಸ್ ಇತ್ತು. ಮೇರಿ ಕ್ರಿಸ್ಮಸ್. ಎಲ್ರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಆದರೂ ಕೂಡ ಅರ್ಲಿ ಮಾರ್ನಿಂಗ್ ಓದಿಸಿದ್ರೆ ಮೂಡ್ ಸ್ವಲ್ಪ ಫ್ರೆಶ್ ಇರುತ್ತೆ. ಪಪ್ಪಾಯ ಇತ್ತು, ಇನ್ನೂ ಕಟ್ ಮಾಡಬೇಕಾಗಿತ್ತು, ಬಟ್ ಕಟ್ ಮಾಡಿಲ್ಲ. ಆ್ಯಕ್ಚುಲಿ ತಿಂಡಿ ಮಾಡಿ ಇಟ್ಬಿಟ್ಟು ಕಟ್ ಮಾಡೋಣ ಅಂತ ಮಟನ್ ಮಸಾಲ, ಕಾಯಿ, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಬಿ ಈ ಹಸಿ ಕಾಳು ಸಾಗುಗೆ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಇದ್ರ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ, ಇನ್ನೊಂದು ಸಲ ಯಾವಾಗಲಾದರೂ ಡೀಟೇಲಾಗಿ ಶೇರ್ ಮಾಡ್ತೀನಿ. ನನಗಷ್ಟು ಟೈಮ್ ಇರಲ್ಲ ಅರ್ಲಿ ಮಾರ್ನಿಂಗ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಇದನ್ನೆಲ್ಲ ಮಾಮೂಲಿ ಒಗ್ಗರಣೆಗೆ ಹಾಕಿ ಈರುಳ್ಳಿ ಟೊಮೆಟೊ ಹಾಕಿ ತರಕಾರಿ ಕಾಳು ಎಲ್ಲ ಒಗ್ಗರಣೆ ಹಾಕಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಕಾಳಲ್ಲಿರೋ ನೀರು ತರಕಾರಿಲಿರೋ ನೀರು ಸುಂಡೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆನ ಆ್ಯಡ್ ಮಾಡಿದ್ರೆ ಹಸಿ ಕಾಳು ಅಥವಾ ಹಸಿ ತೊಗರಿಕಾಯಿ, ಹಸಿಕಾಯಿ ಸಾಗು ಅಥವಾ ಗೊಜ್ಜು ಅಥವಾ ಕೂಟು ಏನೋ ಒಂದು ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಪೂರಿಗೆ, ಈವನ್ ಅನ್ನ ಮುದ್ದೆಗೂ ಸೂಪರಾಗಿರುತ್ತೆ. ನಾನು ರುಬ್ಬಿಟ್ಟಿರೋಂಥ ಮಸಾಲೆ ಹಾಕಿ ಉಪ್ಪು ನೋಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಅದು ಖಾರ ಎಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆಯಾ ಚೆಕ್ ಮಾಡಿಕೊಂಡು ಒಂಚೂರು ಎಕ್ಸ್ಟ್ರಾ ಟಚ್ಗೋಸ್ಕರ ಕಿಚನ್ ಕಿಂಗ್ ಮಸಾಲ 1 ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಬೋದು. ಚೆನ್ನಾಗಿರುತ್ತೆ ಗೈಸ್, ನಿಜಕ್ಕೂ ಸೂಪರಾಗಿರುತ್ತೆ. ಈ ರೀತಿ ಮಾಡಿ ನೋಡಿ. ಯಾಕಂದರೆ ಹಸಿ ಕಾಳು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀರು ಥರ ಮಾಡ್ಕೋಬೇಡಿ, ಸ್ವಲ್ಪ ನೋಡಿ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡು ನನಗೆ ಒಂದೇನಂದರೆ ಇವ್ರಿಗೆ ಓದಿಸೋದೆ. ನನ್ನ ಮಗ ಏನೋ ಟ್ಯೂಷನ್ಗೆ ಹೊಟ್ಟೋಗ್ಬಿಡ್ತಾನೆ, ಅದೊಂದು ಸ್ವಲ್ಪ ಕುದಿಲಿ ಅಂತ ಕೂತ್ಕೊಂಡು ಇವಳಿಗೆ ಒಂಚೂರೆಲ್ಲ ಹೇಳ್ಕೊಡ್ತಾ ಇದ್ದೆ. ಅವಳಿಗೆ ಏನಂದರೆ ಪಕ್ಕ ಯಾರಾದರೂ ಇರಬೇಕು ಓದೋಕ್ಕೆ ಬರೆಯೋಕ್ಕೆ. ಸೊ ಅಷ್ಟರಲ್ಲಿ ಅವಳದೆಲ್ಲ ಮುಗೀತು. ಸೊ ಈಗ ಬಿಸಿ ಬಿಸಿ ಚಪಾತಿ ಎಲ್ಲ ಅರ್ದು ಚಪಾತಿ ಬೇಯಿಸ್ಕೊತಾ ಇದ್ದೀನಿ. ಒಂದು ಖುಷಿ ಏನಪ್ಪ ಅಂತಂದರೆ ನನ್ನ ಮಗ ಇರಲಿಲ್ಲ ನೋಡಿ, ಇಷ್ಟು ಚಪಾತಿ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಅವಳಿಗೆಲ್ಲ ತಿನ್ನಕ್ಕೆ ಕೊಟ್ಟು ನಾನು ಕೂಡ ನೋಡಿ ಮತ್ತೆ ಅಡುಗೆ ಮನೆ ಇಷ್ಟು ಗಲೀಜಾಯಿತು ಗೈಸ್. ಸೊ ಏನೂ ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡಿಕೊಳ್ಳೇಬೇಕು. ಮಾಡ್ಕೊಳ್ಳೋಣ 2 ಸತಿ ಕ್ಲೀನಿಂಗ್ ಎಲ್ಲ 2 ಸತಿ ಡಬಲ್ ಕೆಲಸ ಅಂತಾರಲ್ಲ ಹಾಗೆ. ಎಲ್ಲರೂ ಮನೆಯಲ್ಲೂ ಮಾಡ್ತೀರಾ, ನಾನು ಒಬ್ಬಳೇ ಸಪ್ರೇಟ್ ಮಾಡೋದು ಅಂತ ನಾನು ಎಲ್ಲೂ ಹೇಳ್ಕೊತಾ ಇಲ್ಲ ಅಥವಾ ಜಂಬಕ್ಕೆ ಹೇಳ್ಕೊತಾ ಇಲ್ಲ. ಬಟ್ ಎಲ್ಲರೂ ಮನೆಯಲ್ಲೂ ಯಾರಾದರೂ ಒಬ್ಬರು ಹೆಲ್ಪ್ಗೆ ಅಂತ ಒಬ್ರು ಇರ್ತಾರೆ. ಬಟ್ ನಮ್ಮ ಮನೇಲಿ ಆಲ್ ಇನ್ ಒನ್ ಎಲ್ಲ ಜವಾಬ್ದಾರಿ ನನ್ನ ಮೇಲೇ. ಅದು ನಿಮ್ಮೆಲ್ರಿಗೂ ಗೊತ್ತು. ಇದಿಷ್ಟೇ ಎಲ್ಲ ಕೆಳಗಡೆ ಕೂಡ ಕೆಲಸಗಳಿತ್ತು. ಧನುರ್ಮಾಸ ಅಂತ ದೊಡ್ಡ ಕೆಲಸಗಳೇನಿಲ್ಲ, ಬರೀ ಟ್ರಿಪ್ಗಳ ಆರ್ಡ್ರುಗಳಷ್ಟೇ. ಈಗ ತಿಂಡಿ ಪ್ಯಾಕಿಂಗ್, ಬಾತ್ ಪ್ಯಾಕಿಂಗ್, ಸತೀಶ್ ಕರೀತಾ ಇದ್ರು ನನ್ನ ಬಾಯ್ಲಿ ಆಯ್ತಾ ನಿಂದು ಅಂತ. ನಾನು ನೋಡಿ ಯಾವ ಶೋಕಿ ಮಾಡ್ತಾಯಿದ್ದೀನಿ ಅಂತ. ಹೊಸ ಮೊಬೈಲು ಈಗ ನಾನು ತೊಗೊಂಡಿರೋದು iPhone 17 Pro Max 2 TB.
ಸೊ ಇದರಲ್ಲಿ ಹೊಸದು ಒಂದು ಆಪ್ಷನ್ಸ್ ಇದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ಫ್ರಂಟ್ ಕ್ಯಾಮ್ರಾ ನಾನೇನು ಮಾಡ್ತಾಯಿದ್ದೀನಿ, ಬ್ಯಾಕ್ ಕ್ಯಾಮ್ರಾ ಏನು ಮಾಡ್ತಾಯಿದೆ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದು. ಈ ಆಪ್ಷನ್ ನನ್ನ ಹಳೆ ಮೊಬೈಲ್ಗಳಲ್ಲಿ ಇರಲಿಲ್ಲ. ಇದು ಒಂದು ಖುಷಿ ಆಯಿತು ನನಗೆ. ಸೊ ಅದನ್ನೇ ನೋಡ್ಕೋತಾ ಇದ್ದೀನಿ. ಒಂಥರ ಸೆಲ್ಫ್ ಪ್ರೌಡ್ ಫೀಲ್. ಯಾರ ಹತ್ರನೂ ಗೋಗರಿದೆ, ಯಾರ ಹತ್ರನೂ ತೆಕ್ಕೊಡಿ ಅಂತ ಕೇಳ್ದೇನೆ, ಎಸ್ಪೆಷಲಿ ಗಂಡಸ್ರ ಹತ್ರ, ಗಂಡಂದ್ರ ಹತ್ರ ಕೇಳ್ದೇನೆ ನಾವೇ ತೊಗೊಂಡಿದ್ದು ಖುಷಿ ಇದೆ. ಸೊ ಅದೇನಂತಾರಲ್ಲ ಹಾಗೆ ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣ್ಕಾಲುದ ನೀರಂತೆ. ತಿಂಡಿ ಎಲ್ಲ ಆಯಿತು, ಸಾಗು ಮಾಡಿ ಚಪಾತಿ ಮಾಡಿ ಮತ್ತೊಂದು ಸಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಾಯಿತು. ಸೊ ಇವಳಿಗೆ ಇವಾಗ ಕೂತ್ಕೊಂಡು ಆಯಿತಾ ಬೇಗ ಕಲ್ತಾಯ್ತಾ ಅಂತ ಕೂತ್ಕೊಂಡು ಓದಿಸ್ಕೊತಾ ಇದ್ದೀನಿ. ಯಾಕಂತಂದರೆ ಬೆಳಗ್ಗೆ ಓದಿದ್ರೆ ಮೈಂಡ್ಗೆ ಹೋಗೋದು. ಇವತ್ತು ರಜಾ ಇದೆ ಮಮ್ಮಿ, ಇವತ್ತು ಫುಲ್ ರಜಾ ಇದೆ ಮಮ್ಮಿ, ಮಧ್ಯಾಹ್ನ ಓದಿಸ್ತೀನಿ ಒಪ್ಪಿಸ್ತೀನಿ ಅಂತಾಳೆ. ಬಟ್ ಮಧ್ಯಾಹ್ನ ಆಗದೇ ಇರೋ ಕೆಲಸ. ಅಲ್ಲಿಂದ ಮುಗಿಸ್ಕೊಂಡು ನಾನು ಒಂದು 8:30 ಹಾಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಬಂದೆ. ಅಲ್ಲಿ ಬೆಣ್ಣೆ ಅಲಂಕಾರ ಮಾಡ್ತಾಯಿದ್ರು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಸಾಯಿಬಾಬಾ ಮಠಕ್ಕೂ ಹೋಗೋಣ ಅಂತ ಬಂದೆ. ಯಾಕಂದರೆ ಗುರುವಾರ ಅಲ್ವಾ, ಸೊ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಅಲಂಕಾರ ಮಾತ್ರ ನೋಡೋಕ್ಕೆ ನಿಜಕ್ಕೂ ಕಣ್ಣು ಸಾಲೋದಿಲ್ಲ. ಸಾಯಿಬಾಬಾ ಮಂದಿರದಲ್ಲಿ ಹೂವಿನ ಅಲಂಕಾರ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು. ಮಧ್ಯಾಹ್ನ ಎದು ಪಾಪು ಬಂದ ಮನೆಗೆ. ಯಾವಾಗ ಬರ್ತೀಯಾ? ಸಂಜೆ ಬರ್ತೀಯಾ? ಲವ್ ಯು ತೋರ್ಸು. ಮಿಸ್ ಯು. ಬಾಯ್. ಬರ್ತಾನಿರೋ ಅದ್ಯಾಕೋ ನೀ ಆಟಾಡ. ಬರ್ತಾನಿರೋ ಅವನು. ಎಲ್ಲಿ ಬಬ್ಬಕ್ಕ? ನೀನೆಲ್ಲ ಎಲ್ಲ ನೀನು ಎಲ್ಲೋದ್ಲು? ಎದಪ್ಪ ಎಲ್ಲೋದ? ಟಿವಿ ಸೌಂಡ್ ಮಗ್ನೆ. ನಾವೆಲ್ಲಿದ್ದೀವಿ ನಾವಿಲ್ಲಿದ್ದೀವಿ. ಬಿಡು ಅಳ್ತ. ನಾನು ಚಾರು ಎದ್ಬೇಕು, ಹಂಗೆ ಮಾಡಬಾರ್ದು. ನನ್ನಂಟಿ ಅವನಿಗೆ, ಅವ್ನು ನನ್ನ ಜೊತೆ ಮಾತ್ರ ಇರ್ಬೇಕು ಅಲ್ವಾಪ್ಪ? ಅಲ್ಲಿ ನೋಡು ಆಕ್ಸಿಡೆಂಟ್ ಆಗಿಬಿಟ್ಟೈತೆ. ಅವನ ಜೊತೆ ಎಲ್ಲ ಆಟ ಆಡಿಕೊಂಡು ಅವನು ಮಧ್ಯಾಹ್ನ ಒಂದು 10:30 11:30 ಹಂಗೆ ಬಂದುಬಿಡ್ತಾನೆ ನಮ್ಮ ಮನೆಗೆ. ಸೊ ಇವತ್ತು ರಜಾ ಇತ್ತಲ್ಲ, ಚಾರು ವಿಕ್ಕಿ ಎಲ್ಲ ಮನೇಲಿ ಇದ್ರಲ್ಲ. ಸೊ ನನ್ನ ಮಗನಿಗೆ 2 ಪೀರಿಯಡ್ ಟ್ಯೂಷನ್ ಇತ್ತು. ಅವನಂತ ಇದ್ದ, ರಜದಲ್ಲೂ ನನಗೆ ಮನೇಲಿ ಇರೋಕ್ಕಾಗಲ್ವಲ್ಲ ಅಮ್ಮ ಅಂತ. ಏನೂ ಮಾಡೋಕ್ಕಾಗಲ್ಲ. ಈ ವರ್ಷ ಅವನೊಬ್ಬನಿಗೆ ಅಲ್ಲ, ನಮಗೂ ಕೂಡ ಒಂಥರ ಬಿಗಿ ಬಂದೋಬಸ್ತ್ ವರ್ಷ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಎಲ್ಲೂ ಹೋಗ್ತಾಯಿಲ್ಲ, ಎಲ್ಲೂ ಬರ್ತಾಯಿಲ್ಲ. ಸೊ ದೇವಸ್ಥಾನಗಳಿಗೆ ಹೋಗ್ತಾಯಿದ್ವಿ, ಅದು ಹೋಗ್ತಾಯಿಲ್ಲ. ಈ ಧನುರ್ಮಾಸ ಟೈಮ್ ಬಂತು ಅಂದರೆ ಟ್ರಿಪ್ ಆಗ್ತಾಯಿದ್ವಿ. ಈ ವರ್ಷ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಈಗ ಮಧ್ಯಾಹ್ನ ಎಲ್ಲೋಗ್ತಾಯಿದ್ದೀವಿ ಅಂತಂದರೆ, ಈಗ ಚಳಿಗಾಲ, ಎಷ್ಟು ಚಳಿ ಇದೆ ನಿಮಗೂ ಗೊತ್ತು. ಸೊ ನಮ್ಮ ಮನೆಯದು ಬ್ಲ್ಯಾಂಕೆಟ್ಸ್, ಹಾಸಿಗೆ ಕವರ್, ಆಮೇಲೆ ಜೊತೆಗೆ ನನಗೆ ನಿದ್ರೆ ಫುಲ್ಲು. ಯಾಕಂದರೆ 1:30ಗೆ ಎದ್ದಿರೋದು. ಸೊ ಸಖತ್ ನಿದ್ರೆ, ಗಾಡೀಲಿ ಹೋಗುವಾಗ ನಿದ್ರೆ ಬರ್ತಾ ಇರುತ್ತೆ, ಮಲ್ಕೋಬಾರ್ದಲ್ವ. ಸೊ ಹಂಗಾಗಿ ಅವಾಯ್ಡ್ ಮಾಡ್ತಾಯಿದ್ದೆ. ಈ ಟ್ರಾಫಿಕಲ್ಲಿ ಯಪ್ಪ ಎಷ್ಟು ಟ್ರಾಫಿಕ್ ಇದೆ ಅದು ನಿಮಗೇ ಗೊತ್ತು. ಅಶೋಕ ರೋಡ್ಗೆ ಬಂದ್ವಿ. ಯಾಕಂದರೆ ಸುಮಾರು ಜನ ಕೇಳ್ತಿದ್ರಿ ನಿಮ್ಮದು ಹಾಸಿಗೆ ಕವರ್ಸು ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ವಿಡಿಯೋ ಸ್ಟಾರ್ಟಿಂಗೇ ಹೇಳ್ಬಿಡ್ತೀನಿ. ಎಲ್ಲಿ ತೊಗೋತೀರಾ ಶೇರ್ ಮಾಡಿ, ತುಂಬ ಚೆನ್ನಾಗಿರತ್ತೆ ಅಂತ. ಸೊ ಎಲ್ಲ ಹಾಳಾಗಿತ್ತು. ಈಗ 2 3 4 5 ಸಲ ವಾಶ್ಗೆ ಮಾಡ್ತಾಯಿದ್ರೆ ಹಾಳಾಗೇ ಆಗುತ್ತೆ. ಇದು ಸಿದ್ದಿಕ್ ಟೆಕ್ಸ್ಟೈಲ್ಸ್ ಅಂತ ಅಂದ್ಬಿಟ್ಟು ಅಶೋಕ ರೋಡು ಸಂಧಿ ಗಲ್ಲಿಗಳಿರುತ್ತಲ್ಲ, ಆ ಗಲ್ಲಿ ರೋಡಲ್ಲಿದೆ. ಸೊ ಅದು ಮೇಯ್ನ್ ಎಷ್ಟು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾವು ರೆಗ್ಯುಲರಾಗಿ ನಾವು ಇಲ್ಲೇ ತೊಗೊಳ್ಳೋದು ಪ್ರತಿ ಸತಿ. ನಮ್ಮನೆ ಇದು ಇದೆಯಲ್ಲ ಬೀಟ್ಸ್ದು, ವಾಲ್ದು ಬೀಟ್ಸ್ದ ಹಾರ, ಅದೆಲ್ಲ ಇಲ್ಲೇ ತೊಗೊಂಡಿರೋಂಥದ್ದು. ಸುಮಾರು ನಾನು ಹಳೇ ಕಸ್ಟಮರ್ ಇವ್ರಿಗೆ. ಒಂದು 10 ವರ್ಷ ಹಳೇ ಕಸ್ಟಮರ್ ಅಂತ ಹೇಳ್ಬೋದು. ಮಕ್ಕಳಿಗೆ ಹೊಸದು ಬ್ಲ್ಯಾಂಕೆಟ್ಸ್, ಆಮೇಲೆ ಸೋಫಾ ಕವರ್ಸ್, ಆಮೇಲೆ ಜೊತೆಗೆ ಈಗ ಚಳಿಗಾಲ ಅಲ್ವಾ, ಸೊ ಜರ್ಕಿನ್ಸ್ ಈ ಥರದ್ದೆಲ್ಲ ಬೇಕಾಗಿತ್ತು. ಅದೆಲ್ಲ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಪಕ್ಕ ಅವ್ರದ್ದು ದೊಡ್ಡ ಅಂಗಡಿ, ಅದ್ರ ಪಕ್ಕ ಅವ್ರ ತಮ್ಮನ ಅಂಗಡಿ, ಅವ್ರ ಅಣ್ಣನ ಅಂಗಡಿ. ಹಿಂಗೆ ಮುಸ್ಲಿಮ್ಸ್ ಅಂದರೆ ಗೊತ್ತಲ್ವ ನಿಮಗೆ, ಎಲ್ಲ ಅವ್ರದ್ದೇ ಅಂಗಡಿಗಳು ಲೈನ್ ಫುಲ್ ಇರುತ್ತೆ. ಸೊ ಆ ಅಂಗಡೀಲಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಸೊ ಪಕ್ಕದ ಅಂಗಡಿಗೆ ಬನ್ನಿ ಮೇಡಮ್ ಅಂತ ಕರೆದ್ರು. ಸೊ ಇವಾಗ ಇಲ್ಲಿ ಬಂದ್ವಿ. ನೋಡ್ತಾ ಇದ್ದೀನಿ ಯೂಜ್ ಕಲೆಕ್ಷನ್ಸ್ ಇದೆ. ಸೊ ಬಜೆಟ್ ಫ್ರೆಂಡ್ಲಿ ಕೂಡ ಅಂತಲೂ ಹೇಳ್ಬೋದು. ಸ್ಟಾರ್ಟಿಂಗ್ 300 350ಇಂದನೂ ಕೂಡ ಇದೆ. 40,000 50,000 ಬ್ಲ್ಯಾಂಕೆಟ್ಸ್ ತನಕನೂ ಇದೆ. ಸೊ ಈ ಮಕ್ಳಿಗೆ ಹೆಂಗೆ ಅಂತಂದರೆ ರಫ್ಯೂಸು
ಅದು ನಂದು ಇದು ನಿಂದು ಅಂತ ಭಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ಥರದ್ದೆಲ್ಲ ತೋರಿಸ್ತಾಯಿದ್ರು. ನಂಗೆ ಈ ಥರದ್ದೆಲ್ಲ ಬೇಡವೇ ಬೇಡಪ್ಪ, ಡಿಸೆಂಟಾಗಿರೋದು ತೋರಿಸು ಅಂತ ಹೇಳ್ತಾಯಿದ್ದೆ. ಆ ಕಲರ್ ಈ ಥರದ್ದೆಲ್ಲ ನಾವು ಹಳೇದೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀವಿ. ಸೊ ಅದು ಮಿಷಿನ್ಗೆ ಹಾಕ್ತಾ ಹಾರ್ಡಾಗುತ್ತೆ. ಹಾರ್ಡ್ ಹಾಕೊಂಡಿರೋದು ಹಾಕ್ಕೊಳ್ಳೋಕ್ಕೆ ಮೈಯೆಲ್ಲ ಒಂಥರ ಚುಚ್ಚದಂಗೆ ಅನಿಸುತ್ತೆ. ಸೊ ನಂಗೆ ಆ ಥರದ್ದೆಲ್ಲ ಏನೂ ಬೇಡ, ಸಾಫ್ಟಾಗಿರೋದು ಒಂದು 500 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಬೆಸ್ಟ್ ಕ್ವಾಲಿಟಿ ತೋರಿಸು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಈಗ ಅವನಿಗೆ ಗೊತ್ತು ನಾನು ಯಾವ ಥರ ಮೆಟ್ರಿಯಲ್ ತೊಗೋತೀನಿ, ನಾನು ಯಾವ ಥರ ತೊಗೋತೀನಿ ಅಂತ ಅಂದ್ಬಿಟ್ಟು ಅವ್ನು ತೋರ್ಸೋದು ನನಗೆ ಯಾವುದು ಇಷ್ಟನೂ ಆಗೋಲ್ಲ ಲೋಕಲ್ಲು ಅಂತಲೂ ಆ ಹುಡುಗನಿಗೆ ಗೊತ್ತು. ಯಾಕಂದರೆ ಹಳೆ ಕಸ್ಟಮರ್ ಅಲ್ವಾ. ಸೊ ಅದೆಲ್ಲ ತೆಗೆದು ತೋರಿಸ್ತಾ ಇದ್ದ, ಮೇಡಮ್ ಇದು ಬ್ರ್ಯಾಂಡೆಡ್ ನೀವು ಬಂದಿದೆ ನೋಡಿ ಅಂತ ಅಂದ್ಬಿಟ್ಟು. ಸೊ ಕಲರ್ಸ್ ಎಲ್ಲ ನೋಡ್ತಾ ಇದ್ದೆ. ಸುಮಾರು ಇದ್ದಾವೆ ಗೈಸ್, 7-8 ಬ್ಲ್ಯಾಂಕೆಟ್ಸ್ ಇದ್ದಾವೆ. ಆದರೂ ಸತೀಶು ಈ ಚಳಿಗಾಲ ಬಂತು ಅಂದರೆ ಹೊಸ ಬ್ಲ್ಯಾಂಕೆಟ್ ಬೇಕು ಅವ್ರಿಗೆ. ಅದೆಲ್ಲ ಹಾರ್ಡಾಗಿಬಿಟ್ಟಿದೆ, ನಂಗೆ ಕತ್ತತ್ರ ಉರಿಯುತ್ತೆ ಅಂತಾರೆ. ಅವ್ರದ್ದೊಂಥರ ಡೆಲಿಕೇಟೆಡ್ ಸ್ಕಿನ್ನು. ಒಂದು 5 ನಿಮಿಷ ಚಳಿ ಅಂತಾರೆ, 5 ನಿಮಿಷ ಸೆಕೆ ಅಂತಾರೆ. ಯಾಕಂದರೆ ಯಾವಾಗಲೂ ಗ್ಯಾಸ್ ಮುಂದೆ ನಿಂತ್ಕೊಂಡು ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದಲ್ವ, ಅವ್ರ ಬಾಡಿ ಯಾವಾಗಲೂ ಹೀಟೇ ಇರುತ್ತೆ. ಸೊ ಇದು ಒಂದು 5,500 ಹೇಳಿದ್ರು. ಸೊ ತುಂಬ ಚೆನ್ನಾಗಿತ್ತು ಮೆಟೀರಿಯಲ್ಲು, ನಂಗೆ ತುಂಬ ಇಷ್ಟ ಆಯಿತು. ಅದು ನೋಡಿದ ತಕ್ಷಣ ಅದೊಂದು ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ, ಅದೇ ಬೇಕು ಅಂತ ಹಿಡ್ಕೊಂಬಿಟ್ಟೆ. ಚೆನ್ನಾಗಿತ್ತು. ಡಬಲ್ ಬ್ಲ್ಯಾಂಕೆಟು, ಡಬಲ್ ಸ್ಪ್ರೆಡು ಸೂಪರಾಗಿತ್ತು. ಸೊ ಹೀಗೆ ನೋಡಿ ಮಾಡಿ ಸ್ವಲ್ಪ ಪಿಲ್ಲೋ ಕವರ್ಸ್ ದಿವಾನ್ ಕಾಟಿಗೆ ಬಂದು ಬೇಕಿತ್ತು. ಅದು ದಿವಾನ್ ಕಾಟಿಗೆ ಮತ್ತು ಒಂದು ಪಿಲ್ಲೋ ಕವರ್ ಈ ಥರದ್ದೆಲ್ಲ ಏನೇನು ಬೇಕೋ ನೋಡಿ ಮಾಡಿ ಬರೋವಾಗ ಬಂದುಬಿಟ್ಟಿದ್ದೀವಿ, ತೊಗೋಬೇಕು. ಸೊ ಅದಕ್ಕೆ ಆ ಹುಡುಗ ಹೇಳ್ತಾ ಇದ್ದ, ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇಲ್ವಾ ಅಕ್ಕ, ನಿಮ್ದು ಯಾಕೆ ವೀಡಿಯೋಸೇ ಬರ್ತಾ ಇಲ್ಲ ಸರಿಗೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಪ್ಪ ಹಿಂಗೆ ಪ್ರಾಬ್ಲಮ್ ಆಗಿತ್ತು, ಈಗ ನೆಕ್ಸ್ಟ್ ಬರುತ್ತೆ ನೋಡು ಅಂತೆಲ್ಲ ಹೇಳ್ತಾ ಇದ್ದೆ. ಸ್ಟಾರ್ಟಿಂಗ್ ನಾನು ಯೂಟ್ಯೂಬೆಲ್ಲ ವ್ಲಾಗೆಲ್ಲ ಸ್ಟಾರ್ಟ್ ಮಾಡಿದಾಗ ಅವ್ನ ಮೊಬೈಲಿಂದ ನಾನೇ ಅವನಿಗೆ ಸಬ್ಸ್ಕ್ರೈಬ್ ಎಲ್ಲ ಮಾಡಿಕೊಟ್ಟಿದ್ದೆ. ಸೊ ಅದೇನೋ ಒಂಥರಲ್ಲ ಹಳೇ ಪರಿಚಯ ಅಂತ. ಸೊ ಹಾಗೆ ಸೊ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಸೊ ನಂಗೆ ಇಷ್ಟ ಆಯಿತು. ಅದನ್ನೆಲ್ಲ ತೊಗೊಂಡು ನೋಡಿ ಮಾಡಿ ಬಿಲ್ಲೆಲ್ಲ ಹಾಕಿಸ್ಕೊಂಡು ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ಅಂಗಡಿ, ಸಿರಿಕ್ ಟೆಕ್ಸ್ಟೈಲ್ಸ್ ಅಂತ ಅಂದ್ಬಿಟ್ಟು ಅಶೋಕ ರೋಡಲ್ಲಿ ಸಂಧಿ ಅಂಗಡಿಗಳಲ್ಲಿ ಸಿಗುತ್ತೆ. ನೋಡಿಕೊಂಡು ನಿಧಾನಕ್ಕೆ ಹೋಗಿ ಬೇಕಾದದ್ದೆಲ್ಲ ತೊಗೊಳ್ಳಿ ಆಯಿತಾ. ಎಲ್ಲ ಬಿಲ್ ಹಾಕಿಸ್ಕೊಂಡು ಅಂಬೋ ಅಂದ್ಕೊಂಡು ಬ್ಯಾಗೆಲ್ಲ ಎತ್ಕೊಂಡು ಹೊಟ್ಟೆ ತುಂಬ ಹಶ್ವುತ್ತಾ ಇತ್ತು. ನನ್ನ ಮಗ ಬಂದಿರಲಿಲ್ಲ, ನಾನು ನನ್ನ ಮಗಳು ಮಾತ್ರ ಬಂದಿದ್ವಿ. ಯಾಕಂದರೆ ಅವನಿಗೆ ಟಿ ವಿ ನೋಡಬೇಕಾಗಿತ್ತು ಮನೇಲಿ. ಅವ್ನು ಟಿ ವಿ ನೋಡ್ಕೊಂಡು ಮನೇಲಿದ್ದ. ಇಲ್ಲಿ ಬಂದು ಫುಲ್ ಮೀಲ್ಸ್ ಭರ್ಜರಿ ಚಪಾತಿ ಊಟ ವೆಜ್ ಹನುಮಂತ ಹೋಟೆಲಿಗೆ ಬಂದಿದ್ದೀವಿ. ಯಾಕಂದರೆ ನನ್ನ ಧನುರ್ಮಾಸ ಪೂಜೆ ಇನ್ನೂ ಮುಗಿದಿಲ್ಲ, ನಾವು ಇವಾಗೆಲ್ಲ ಫುಲ್ ವೆಜ್ಜೇ. ಸೊ ಇದೆಲ್ಲ ತಿಂದ್ಕೊಂಡು ನನ್ನ ಮಗಳು ಚಪಾತಿ ತೊಗೊಂಡ್ಳು, ಸಿಂಗಲ್ ಚಪಾತಿ ಚಟ್ನಿ ಕುರ್ಮಾ ತೊಗೊಂಡ್ಳು. ಐಸ್ ಕ್ರೀಮ್ ಬೇಕು ಅಂತ ಇದ್ಲು. ಅದಕ್ಕೆ ಅವ್ರ ಪಪ್ಪ ಒಂದು ಗದ್ರಿದ್ರು, ಈ ಚಳಿಲಿ ಅಂತ ಐಸ್ ಕ್ರೀಮ್ ನಿಂದು ಅಂತ. ಸೊ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿನ್ನೋ ಕಾಯಿಲೆ. ನನಗೆ ಮೊದಲೇ ನೆಗಡಿ ಕೆಮ್ಮಾಗಿದೆ. ಸೊ ತಣ್ಣೀರು ಸ್ನಾನ ಮಾಡಿ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿಂದ KR ಹಾಸ್ಪಿಟ್ಲ್ ಆಪೋಸಿಟು ಕಾರ್ ಪಾರ್ಕಿಂಗಿಗೆ ನಮ್ಮ ಹುಡುಗ ಕಾರ್ ತರೋಕ್ಕೆ ಅಂತ ಹೋಗಿದ್ದಾನೆ. ನಾಳೆ ಶುಕ್ರವಾರಕ್ಕೆ ಹೂವು ಬೇಕಲ್ವ. ಸೊ ಅವರು ಸತೀಶ್ ಮತ್ತು ಚಾರ್ವಿ ಇಬ್ಬರು ಹೂ ತೊಗೊಳ್ತಾ ಇದ್ದಾರೆ. 4-5 ಮಾರು ಹೂವು ಬೇಕು ನಮಗೆ ಮನೆಗೆ, ಕೆಳಗಡೆ ಗೋಡೌನ್ಗೆ. ಇವತ್ತು ಗುರುವಾರ ವಾರ ಮಾಡಿದ್ದೀನಿ, ಮತ್ತು ಶುಕ್ರವಾರನೂ ಕೂಡ ವಾರ ಮಾಡಬೇಕು. ಆಮೇಲೆ ಧನುರ್ಮಾಸ ಪೂಜೆ ಬೇರೆ ನಂದು ಮುಗಿಯೋದು ಸಾಟರ್ಡೆ, ಶನಿವಾರ ಮುಗಿಯುತ್ತೆ 12 ದಿನಕ್ಕೆ. ನಾವು ಅಭಿಷೇಕಕ್ಕೆ ಹೋಮಕ್ಕೆ ಎಲ್ಲ ಕೊಟ್ಟಿದ್ದೀವಿ. ಅಲ್ಲಿಂದ ನಾವು ಸೀದಾ ಮಾರ್ಕೆಟ್ಗೆ ಬಂದ್ವಿ. ಯಾಕಂದರೆ ಸ್ವಲ್ಪ ದಿನಸಿ ಅದೆಲ್ಲ ತೊಗೋಬೇಕಾಗಿತ್ತು. ಕ್ರಿಸ್ಮಸ್ ಹಾಲಿಡೇ ಇತ್ತು. ಸೊ ಆದರೂ ಜನಸಂಖ್ಯೆ ಏನು ಕಮ್ಮಿ ಇರಲಿಲ್ಲ, ಟ್ರಾಫಿಕ್ ಏನು ಕಮ್ಮಿ ಇರಲಿಲ್ಲ. ಸಕ್ಕರೆ ಮೂಟೆ, ಎಣ್ಣೆ ಟಿನ್ನು, ಅಕ್ಕಿ ಮೂಟೆ ಈ ಥರದ್ದೆಲ್ಲ ನಮ್ಮ ಗೋಡೌನ್ಗೆ ಏನೇನು ಬೇಕಲ್ಲ ಆ ಥರದ್ದೆಲ್ಲ ನೋಡಿ ಮಾಡಿ ತೊಗೊಳ್ಳೋಣ ಅಂತ ಮಾರ್ಕೆಟ್ಗೆ ಬಂದಿರೋಂಥದ್ದು. ಸಕ್ಕರೆನಾ ಅಂಕಲ್? ಹಿಂದಕ್ಕೆ ಎಲ್ಲ ಅಲ್ಲೇ ಇಡ್ತೀರಾ? ಹಾಂ ಸರಿ ಒಂಚೂರು ಅಂದರೆ ನಾವು ಆಯ್ತು ಅಲ್ಲೇ ಇರಲಿ ಬಿಡಿ, ಎತ್ಕೊಳಕ್ಕೆ ಇನ್ನೇನು ಹಾಕ್ತಾರೆ, ಮೂಟೆ ಹಾಕ್ತಾರೆ ಇರೋ. ಎಲ್ಲ ಥರ ಸ್ನ್ಯಾಕ್ಸ್ ಅಂದರೆ ಏನು? ಸ್ನ್ಯಾಕ್ಸ್ ಅಂದರೆ ಸ್ನ್ಯಾಕ್ಸ್, ಚಿಪ್ಸ್, ಚಕ್ಲಿ, ವೀಲ್, ಬೋಟಿ, ಮಿಕ್ಸ್ಚರ್, ಮುರ್ದಾಕೋ. ಅಷ್ಟು ಚೆನ್ನಾಗಿದ್ದಿದ್ದು ಗಾಡಿ ಸೀಟ್ ಎಲ್ಲ ಮಾಡೋರೆ. ನೀನು ಒಂದು ಗತಿ ಅದಕ್ಕೆ ಹೇಳಿದ್ದು ನಾನು, ಸೀಟ್ ಕವರ್ ಹಾಕ್ಸು ಅಂತ. ರೀ 1 ನಿಮಿಷ ಕೇಳು. ಗಾಡಿ ತೊಳೆಯ ಮೇಲೆ ಅಂತ ಹೇಳಿದೀನಿ, ನನ್ನ ಮಗ ತೊಳೆದ್ನ ಅನ್ಕೋಟೆ. ನಾನೇ ನೀರ್ ಹಾಕ್ತೀನಿ, ಅವ್ನು ತೊಳೆಯೋದ್ ಬೇಡ ಹೇಳಿ. ಟಾಪ್ ಉಜ್ಜು ಅಂತ ಹೇಳಿದೀನಿ, ಕಬ್ಬಡ ತಿನ್ಕತ್ತದೆ ಅಂತ ಹ್ಞೂ ಅಂದ. ಬಟ್ಟಿ ಮಗ ಏನು ಮಾಡಿಲ್ಲ, ಅವ್ನು ಮಾಡಲ್ಲ. ಅವನು ಕುಡಿಯುವಾಗ ಇವಾಗ ಅಲ್ಲಿ ನೋಡಿ ಹಿಂದೆ ಗಲ್ಲಿ ಹೋಗಲ್ಲಿ ನಿಂತಿರ್ತಾನೆ. ನಾನೇ ಯಾಕೆ ಅವ್ನು ಫಾಲೋ ಮಾಡ್ಕೊಂಡು ಹೋಗ್ಲಿ? ಬುದ್ಧಿ ಅಷ್ಟೇ ಅವು ಅಂತ ಹೇಳಲ್ಲ. ಈಗ ಆಯ್ತು ಅವನು ಏನು ಮನೆಗೆ ಏನು ಕೊಡ್ಬೇಕು, ಯಾವ ಅಪ್ಪ ಅಮ್ಮನ ಕೊಡ್ಬೇಕು,
ಕತ್ತನೆ ತಿನ್ಕತಾನೆ ಧೋಕೆ ಮಾಡ್ತಾನೆ ನಿನ್ಗೆ. ಗೇದವನ್ನ ಏನಾರು ಮಾಡ್ಲಿ ಬಿಡೋತ್ಲೆಗ ಅವ್ನು ದುಡ್ಡನ್ನು ಕೊಟ್ಟೆ ತಾನೆ, ಮುಗೀತು ಬಿಡು ನಡಿ. ಸೊ ಅಂದರೆ ನೀ ದಿನಸಿ ತೆಗಿಯಾಕೆ ಬಂದಿದೀಯಾ? ಎಲ್ಲೋಯ್ತು ನಿಮ್ಮ ಪಪ್ಪ? ಆಗಲೇ ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಐಟಮ್ಸ್ ಬಂದ್ಬಿಟ್ಟೈತೆ. ಅಲ್ಲಿ ನೋಡು, ಕಡಲೆಕಾಯಿ ಬೀಜ, ಸಕ್ಕರೆ ಹಚ್ಚು ಎಲ್ಲ ಇಟ್ಟವ್ರಲ್ಲಿ. ಅಲ್ಲಿ ನೋಡಲ್ಲಿ ಸಂಕ್ರಾಂತಿ ಹಬ್ಬ 14 ನೆಕ್ಸ್ಟ್ ಮಂತ್ January 14th ಕ್ಲೂಸಾ. ಇನ್ 20 days ಆಯ್ತು ಅಷ್ಟೇ. ಅಲ್ಲಿ ಇಲ್ವಾ? ಹಾಂ, ಏನು ಶರಾರ? ಹಾಂ, ಲಂಗ ಬ್ಲೌಸು. ಹೇಳು, ಯಾಕೆ ನಿಲ್ಲಿಸ್ಬಿಟ್ಟೆ? ಹೇಳು, ಏನೇನು ಬೇಕು ಹೇಳು. ಬ್ಯಾಗಿ ಜೀನ್ಸ್ 2 ಜೀನ್ಸು, ಆಮೇಲೆ 3 ಶೂಸು, 3 ಶೂಸ್, 3 ಕಾಲು ಆಯ್ತಾ 3 ಶೂಸ್ಗೆ? ಆಮೇಲೆ ಇನ್ನು ಡ್ರೆಸ್ಸಸ್ಸು, ಆಮೇಲೆ ಐಲೈನರು, ಲಿಪ್ಸ್ಟಿಕ್ಕು, ಕ್ಲಿಪ್ಸು, ಆಮೇಲೆ ನೋಸ್ ಪಿನ್ಸು. ಅವೆಲ್ಲ ಹಾಕೊಳ್ಳೋದು ಹುಡುಗಿರ್ ಕಡೆ. ನಿನ್ನಂತ ಗಂಡು ಬೀರಿರಲ್ಲ ಅವೆಲ್ಲ. ಹೇಳಿದ್ನಲ್ಲ ಜೂಡಿಯೋದಲ್ಲಿ ಅವೆಲ್ಲ ಹಾಕೊಳ್ಳೋದು ಹುಡುಗಿರು, ಹೆಣ್ಮಕ್ಳು. ನಾನು ಹುಡುಗಿನೇ. ನೀನು ಹುಡುಗಿನ? ಯಾರಂದವ್ರು ನೀನು ಹುಡುಗಿ ಅಂತ? ಆಮೇಲೆ ಏರ್ ಬ್ಯಾಂಡ್ಸು ಅವೆಲ್ಲ ಹಾಕೊಳ್ಳೋದು ಓ ಗುಡ್ ಶಾಟ್. ಅವೆಲ್ಲ ಹಾಕೊಳ್ಳೋದು ಹುಡುಗಿರು, ಗಂಡು ಬೀರಿರಲ್ಲ. ಓಕೆ. ನನಗಂತೂ ಕಾರಲ್ಲಿ ಕೂತು ಕೂತು ನಿದ್ರೆ ಬರ್ತಾಯಿತ್ತು. ಇವ್ರು ಒಂದಾದ್ಮೇಲೆ ಒಂದು ಕಾರ್ ಫುಲ್ಲು ಐಟಮ್ಸ್ನ ಲೋಡ್ ಮಾಡ್ತಾನೇ ಇದ್ದಾರೆ. ಮೇಲೆ ಲಾಕ್ ಮಾಡಿಬಿಟ್ಟು ತಾನೇ ಬರಬೇಕು. ರೆಡ್ ಬೇಕಾ? ಚೆನ್ನಾಗೈತೆ ಇದು. ಅದು ಚಕ್ಲಿ ತಗೋ, ಚೆನ್ನಾಗಿರೋದು ಅದು. ಅದು ವೈಟ್ ಚಕ್ಲಿ. ಅದು ಬೇಡ, ಅದು ತಗೋದು. ಅದ್ರ ಪಕ್ಕದ ಅದೇ ಅದೆರಡು ಒಂದೇ. ಸ್ಪೆಷಲ್ ಇಲ್ವಾ ಸರ್ ಇದರಲ್ಲಿ? ಚೆನ್ನಾಗಿಲ್ವೇನ? ಅದು ಸ್ಯಾಂಪಲ್ ಇಲ್ವಾ ಇವ್ರೆ? ಬೋಟು ಇಲ್ವಂತೆ ನಡಿ. ಇದು ಪೇಡನಾ? ಪೇಡ ಅಲ್ಲ, ಮಿಲ್ಕ್ ಪೇಡ ರೀ. ಡೈರಿ ತಗೊಂಡ್ಬಿಡಿದ. ಒಂದೇ ದಿನ ಖಾಲಿ ಮಾಡಕ್ಕೆ ನೀನು ಚಾಕಿ ಬಾಕ್ಸು? ಇಲ್ಲ, ನೀನೇ ದಿನ ಒಂದೊಂದು ಕೊಡು, ಕೇಳ್ತೀನಿ. ರೀ ಬನ್ನು. ಬೋಟೆ ಇಲ್ವಾ? ಇದೇ ತಗೋ, ವೀಲು ಬೋಟ್ ಇಲ್ವಂತೆ. ಇದು ಚಾರ್ವಿ ಬಾ ಬಾ. ನೋಡಿದ್ರಲ್ಲ, ಇದಿಷ್ಟು ಗುರುವಾರ ನಡೆದಂಥದ್ದು. ಇದು ಶುಕ್ರವಾರ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಎಲ್ಲ ಕೆಲಸ ಮುಗಿಸಿ 11ನೇ ದಿನದ ಧನುರ್ಮಾಸ ಪೂಜೆಗೆ ಬಂದಿದ್ದೀನಿ. ಮಾಮೂಲಿ ಅದೇ ಬಾಗಿಲು ತೊಳಿ, ರಂಗೋಲಿ ಹಾಕು, ಮನೇಲಿ ವಾರ ಪೂಜೆ ಮಾಡು, ಮನೆ ಕ್ಲೀನ್ ಮಾಡ್ಕೊ, ಫ್ರೆಶ್ ಅಪ್ ಆಗು. ಸೊ ಇವಾಗ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡ್ತಾಯಿದ್ದೀನಿ. ಸೊ 4 ಗಂಟೆ, ನಾನು ಪ್ರತಿದಿನ 4 ಗಂಟೆಗೆ ಬಂದು ಇಲ್ಲೆಲ್ಲ ತೊಳೆದು ಕ್ಲೀನ್ ಮಾಡಿ ಮಾಡೋಂಥದ್ದು. ಸೊ ನಾನು ಬರೋಕ್ಕಿಂತ ಮುಂಚೆ ಯಾರೂ ಬಂದಿರಲ್ಲ. ನಾನು ಮಾಡ್ಕೊಂಡು ಹೋದ್ಮೇಲೆ ಎಲ್ಲ 5 ಗಂಟೆ 5 ಕಾಲಂಗೆ ಬರ್ತಾರೆ ಅಂತ ಅನಿಸುತ್ತೆ. ಸೊ ಎಳ್ಬತ್ತಿ ಎಲ್ಲ ಹಚ್ಚಿ ಆ್ಯಸ್ ಯೂಶ್ವಲ್ ನಿಮ್ಮೆಲ್ರಿಗೂ ಗೊತ್ತು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮಹದೇಶ್ವರ ದೇವಸ್ಥಾನದಲ್ಲೂ ಕೂಡ ಮಂಗಳಾರತಿ ಎಲ್ಲ ಮಾಡಿ ಅಲ್ಲೂ ಕೂಡ ದೀಪ ಎಲ್ಲ ಹಚ್ಚಿಟ್ಟು ಮನೆಗೆ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇವತ್ತೇನಪ್ಪ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಅಂತ ತಲೆ ಕೆಟ್ಟೋಯ್ತು. ವಾಕಿಂದ ಬಂದ ತಕ್ಷಣ ಗಂಜಿ ಮಾಡಿಟ್ಟು ಹಾಲು ಕಾಯಕ್ಕಿಟ್ಟು ಪಾಲಕ್ ಪನ್ನೀರ್ ಮಾಡೋಣ ಅಂತ. ಪನ್ನೀರ್ ಇತ್ತು ಮಿಲ್ಕಿ ಮಿಸ್ಟ್ ಅವ್ರದ್ದು. ಸೊ ಏನು ಮಾಡ್ತಾಯಿದ್ದೀನಿ, ಒಂಚೂರು ಪ್ಯಾನಲ್ಲಿ ಚಕ್ಕೆ, 1 ಲವಂಗ, ಶುಂಠಿ, ಬೆಳ್ಳುಳ್ಳಿ, 1 ಮೆಣಸಿನ್ಕಾಯಿ, 1 ಟೊಮೆಟೊ, ಈರುಳ್ಳಿ, ಸ್ವಲ್ಪ ಹುರ್ಗಡ್ಲೆ, ಜೊತೆಗೆ ಸ್ವಲ್ಪ ಗಸಗಸೆ, ಸ್ವಲ್ಪ ಗೋಡಂಬಿ, ಬಾದಾಮಿ ಹಾಕೊಳ್ಳೋರು ನೆನೆಸ್ಬಿಟ್ಟು ಹಾಕೋಬೋದು. ಖಾರಕ್ಕೆ 1-2 ಗ್ರೀನ್ ಚಿಲ್ಲಿ. ಈ ಕಡೆ ಪಾಲಕ್ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಇದನ್ನೆಲ್ಲ ಒಂಚೂರು
ಚೂರೇ ಒಂದೇ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಅದು ಹೋಗೋ ಅಷ್ಟರಲ್ಲಿ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಪನ್ನೀರನ್ನ ಆಮೇಲೆ ಹುರ್ಕೊಳ್ಳೋಣ. ಫಸ್ಟ್ ಇದನ್ನು ಹುರ್ಕೊಂಬಿಟ್ಟು ಹಾರ್ಲಿಕ್ಕೆ ಬಿಡೋಣ ಅಂತ ಬಿಡ್ತಾ ಇದ್ದೀನಿ. ಇವತ್ತು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಹಾಕಿ ಚಪಾತಿ ಮಾಡೋಣ ಅಂತ. ನಿನ್ನೆ ಗುರುವಾರ ಬರೀ ಚಪಾತಿ ಮಾಡಿದ್ದೆ, ಕಾಳುಗೊಜ್ಜು ಮಾಡಿದ್ದೆ, ಹಸಿ ಕಾಳುಗೊಜ್ಜು. ಇವತ್ತು ಪಾಲಕ್ ಪನ್ನೀರ್, ಕ್ಯಾಪ್ಸಿಕಮ್ ಪಾಲಕ್ ಪನ್ನೀರ್ ಮಾಡಿಬಿಟ್ಟು ಜೋಳದ ಹಿಟ್ಟು ಮತ್ತು ಚಪಾತಿ ಹಿಟ್ಟು ಹಾಕಿ ಮಾಡೋಣ. ಸತೀಶ್ಗಂತೂ ಇದು ಫೇವ್ರೇಟ್ ಆಗಿಬಿಟ್ಟಿದೆ. ಬರೀ ಚಪಾತಿ ಹಿಟ್ಟು ಮಾಡೋ ಬದಲು ಜೋಳದ ಹಿಟ್ಟು ಹಾಕಿ ಮಾಡು, ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಇವಾಗ ಅದನ್ನು ಟ್ರೈ ಮಾಡೋಣ ಅಂತ. ನಾನು ದೋಸೆಗೆ ರುಬ್ಬಿಡೋಣ ಅಂದ್ಕೊಂಡೆ. ನೆನ್ನೆ ಸಿಟಿಯಿಂದ ಬಂದು ಮರ್ತೇ ಹೋಯ್ತು ನನಗೆ, ದೋಸೆಗೆ ರುಬ್ಬಿಟ್ಟಿರಲಿಲ್ಲ. ಸೊ ಇದನ್ನೇ ಮಾಡೋಣ ಅಂತ ಹೇಳಿ, ಯಾಕಂದರೆ ಇನ್ನು ರೊಟ್ಟಿ ಆದರೆ ಮಕ್ಕಳು ಬೇಜಾರು ಮಾಡ್ಕೋತಾರೆ. ಅಮ್ಮ ಸ್ಕೂಲಿಗೆ ಇದೇ ರೊಟ್ಟಿ ಮೆತ್ತಗಾಗ್ಬಿಡುತ್ತೆ ಅಮ್ಮ ಬಾಕ್ಸ್ಗೆ ಡಬ್ಬಿಗೆ ಅಂತ. ಸೊ ಗೋಡಂಬಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ, ಸ್ವಲ್ಪ ರಿಚ್ಚಾಗಿ ಮಾಡೋಣ ಅಂತ ಹೇಳಿ. ಸೊ ಇನ್ನೂ ಗಂಜಿ ಕುಡ್ದಿಲ್ಲ, ಗಂಜಿ ಆರ್ಲಿಕ್ಕೆ ಬಿಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ಹಾಲು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಮನೇಲಿ ಹೆಂಗೆ ಅಂತಂದರೆ ಯಪ್ಪ ನನಗಂತೂ ಬೆಳಗ್ಗೆ ಹೊತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ. ಸೊ ನೋಡಿ ಗಂಜಿ ಒಣಗ್ತಾ ಇದೆ. ಆದರೂ ಮೇಲಿಂದ ಮೇಲೆ ಒಂದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇರ್ತೀನಿ. ಸುಮಾರು ಜನ ಕಮೆಂಟ್ ಮಾಡ್ತೀರಾ ನೀವು ಕೆಲಸ ಮಾಡೋದನ್ನು ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ಮಾಡಾದ್ಮೇಲೆ ತೋರಿಸ್ಬೇಡಿ, ಮಾಡೋವಾಗಲೇ ಮಾಡಿ ಅಂತ. ನಿಜಕ್ಕೂ ನನಗೆ ಟೈಮ್ ಆಗಲ್ಲ, ಬಟ್ ಟ್ರೈ ಮಾಡ್ತೀನಿ ಇನ್ಮೇಲಿಂದ ಮಾಡೋವಾಗಲೇ ಜೊತೆಗೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಆದಷ್ಟು ಟ್ರೈ ಮಾಡ್ತೀನಿ. ಈ ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನೊಂದು ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಡಾಬಾ ಸ್ಟೈಲ್ ಮಾಡ್ತಾಯಿದ್ದೀನಿ. ಈಗ ನಾವು ಹೊರಗಡೆ ತಿಂತೀವಲ್ಲ, ಸೊ ಆ ಥರ ಮಾಡೋಣ ಅಂತ. ಇದು ಎಲ್ಲ ಬೆಂತು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣೀರಲ್ಲಿ ಹಾಕಿ ತೊಳೆದಿಟ್ಬಿಡೋಣ ಅಂತ ಸೊಪ್ಪನ್ನ. ಈ ಕಡೆ ಸ್ವಲ್ಪ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಅಂತ. ನಾನು ಮಿಲ್ಕಿ ಮಿಸ್ಟವ್ರದ್ದು ಪನ್ನೀರ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಮಿಲ್ಕಿ ಮಿಸ್ಟವ್ರದ್ದು. ಸೊ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು ಪನ್ನೀರು. ಈಗ ನಾವು ಒಂದು 15-20 ದಿನ ನಾನ್ ವೆಜ್ ಎಲ್ಲ ಏನೂ ತಿನ್ನಲ್ವಲ್ಲ, ಸೊ ಮಕ್ಕಳು ಕೇಳ್ತಾಯಿದ್ರು. ಈಗ ಜೊತೆಗೆ ಕಾರ್ನ್ ಸಲಾಡ್ ಮಾಡೋಣ ಅಂತ ಡಬ್ಬಿಗೆ, ಇದಕ್ಕೆ ಏನಂದರೆ ಸ್ನ್ಯಾಕ್ಸ್ಗೆ ಕಾರ್ನ್ ಸಲಾಡ್ ಮಾಡೋಣ ಅಂತ. ಈರುಳ್ಳಿ, ಸೌತೆಕಾಯಿ, ಕಾರ್ನ್ ಎಲ್ಲ ಬೇಯಿಸಿ ಸೈಡ್ಗೆ ಇಟ್ಕೊಂಡು ಅದು ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಕಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಪನ್ನೀರ್ಗೆ ಸ್ವಲ್ಪ ಉಪ್ಪು, ಚೂರು ಚಿಲ್ಲಿ ಪೌಡರ್ ಹಾಕಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಸಖತ್ತಾಗಿರುತ್ತೆ, ಗಮ್ಮಂತಿರುತ್ತೆ. ಸೊ ಇವಾಗ ಅದೆಲ್ಲ ತಣ್ಣಗಾಗಾಕ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ಚೂರು ಆಯಿಲ್ ಹಾಕ್ಕೊಂಡು, ತುಪ್ಪ ಹಾಕ್ಕೊಂಡು, ಚೂರು ಈರುಳ್ಳಿ ಹಾಕ್ಕೊಂಡು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ನಾನು ಮನೇಲೇ ಮಾಡಿರೋದು, ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು, ನಾನು ಆಗಲೇ ಹೇಳಿದೆ ಕಸೂರಿ ಮೇಥಿನ ಲಾಸ್ಟಲ್ಲೂ ಹಾಕ್ಬೋದು, ಬಟ್ ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಮನೆಯೆಲ್ಲ ಗಮ್ಮಂತಿರುತ್ತೆ, ನಾನು ಎಣ್ಣೆಲೇ ಫ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೇಲೆ ಹಾಕಿದ್ರೆ ಮಕ್ಕಳು ಒಂದೇ ಮೇಥಿ, ಕಸೂರಿ ಮೇಥಿ ಆಯ್ತಾ ಕೂತಿರ್ತಾರೆ. ನಾನು ಏನು ಎಲ್ಲನೂ ಫ್ರೈ ಮಾಡಿಕೊಂಡೆ, ಅದನ್ನು ಸೊಪ್ಪು ಅದೆಲ್ಲನೂ ಹಾಕಿ ರುಬ್ಕೊಂಡೆ. ನೋಡಿ ಈ ರೀತಿ ಆಗಿದೆ, ಗ್ರೀನ್ ಕಲರ್ ಆಗಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಒಂದು ಟೊಮೆಟೊ, ಒಂದು ಕ್ಯಾಪ್ಸಿಕಮ್ ಹಾಕಿ ನಾನು ಮಾಡ್ತಾರಂಥದ್ದು ಕ್ಯಾಪ್ಸಿಕಮ್ ಪಾಲಕ್ ಪನ್ನೀರ್. ಸಖತ್ತಾಗಿರುತ್ತೆ, ಡಾಬಾ ಸ್ಟೈಲು, ನಾಟಿ ಸ್ಟೈಲು ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸೊ ಫೈನ್ ಪೇಸ್ಟ್ ಕೂಡ ಮಾಡಿಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ಸೊ ನಾನು ಏನೇನೆಲ್ಲ ಹುರ್ಕೊಂಡೆ ಅದನ್ನು ರುಬ್ಕೊಂಡಿರೋಂಥದ್ದು, ಬೇರೆ ಏನಿಲ್ಲ. ಬೇಕಿದ್ರೆ ಇದಕ್ಕೆ ಬಾದಾಮಿ ಕೂಡ ನೆನೆಸ್ಬಿಟ್ಟು ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ರಿಚ್ ಆಗಿರುತ್ತೆ. ನಾನು ಗೋಡಂಬಿ ಹಾಕಿದ್ದೀನಿ, ಅದನ್ನು ನೆನೆಸ್ಬಿಟ್ಟು ಹಾಕ್ಕೋಬೋದು, ಇಲ್ಲ ಹಿಂಗೆ ಎಣ್ಣೆಲಿ ಫ್ರೈ ಮಾಡಿ ನಾ ತೋರಿಸಿದ್ನಲ್ಲ ಹಾಗೆ ಕೂಡ ಹಾಕ್ಕೋಬೋದು. ಈಗ ಕ್ಯಾಪ್ಸಿಕಮ್ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನಮಗಿದೆಲ್ಲ ಬೇಡ ಅನ್ನೋದಾದ್ರೂ ಸ್ಕಿಪ್ ಮಾಡ್ಬೋದು. ಬರೀ ಎಣ್ಣೆಗೆ ನಾವು ರುಬ್ಬಿಟ್ಟಿರೋ ಮಸಾಲೆನೇ ಹಾಕಿ ಫ್ರೈ ಮಾಡಿ ಜೊತೆಗೆ ಪನ್ನೀರ್ ಆ್ಯಡ್ ಮಾಡಿದ್ರೆ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಸೊ ಈ ಕ್ಯಾಪ್ಸಿಕಮ್ ಇದೆಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ಹೆಚ್ಚಿಸುತ್ತೆ, ಉಸ್ಲುತ್ತೆ, ಚೆನ್ನಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಕ್ಯಾಪ್ಸಿಕಮ್ ಇತ್ತು, ಸೊ ಹಾಗಾಗಿ ನಾನೆಲ್ಲನೂ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ನಾನೇನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತೀರಾ ಗಟ್ಟಿನೂ ಮಾಡ್ಕೋಬೇಡಿ, ತೀರಾ ತೆಳುನೂ ಮಾಡ್ಕೋಬೇಡಿ. ಇದಕ್ಕೆ ನಾವು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಇದು ತಿಕ್ಕಾಗುತ್ತೆ, ಕುದೀತಾ ಗಟ್ಟಿ ಆಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಅಡಿಷನಲ್ ಟೇಸ್ಟ್ಗೋಸ್ಕರ 1 ಸ್ಪೂನಷ್ಟು ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡೆ. ಇದು ಹಾಕಿದ್ರೇ ಟೇಸ್ಟು. ಸೊ ಹಾಗಾಗಿ ಉಪ್ಪು ನೋಡ್ಕೊಳ್ಳಿ, ಹೆಲ್ದಿ ಆಗಿರುತ್ತೆ ಪಾಲಕ್ ಸೊಪ್ಪು.
ಕ್ಯಾಪ್ಸಿಕಮ್ಮು ಮಕ್ಕಳೆಲ್ಲ ತಿನ್ನಲ್ಲ, ಬಟ್ ಹಿಂಗೆ ಮಾಡಿಕೊಡಿ ಸಖತ್ತಾಗಿ ತಿಂತಾರೆ. ಈ ಕಡೆ ನಾನು ಜೋಳದ ಹಿಟ್ಟು ಗೋಧಿ ಹಿಟ್ಟು ಹಾಕಿ ಬ್ಯಾಟರ್ ಕೂಡ ರೆಡಿ ಮಾಡಿಕೊಂಡೆ, ಅದು ಕೂಡ ಮೈ ಕೊಟ್ಟಿತ್ತು. ಇವತ್ತು ಸ್ವಲ್ಪ ಚಳಿಗೆ ಕಾಫಿ ಕುಡಿಯೋಣ ಅಂತ ಮಾಡಿಕೊಂಡೆ, ಕಾಫಿ ಕುಡಿಯೋಕ್ಕೆ ಟೈಮೇ ಆಗಲಿಲ್ಲ. ಈ ಕಡೆ ಕುದೀತಾ ಇದೆ, ಇನ್ನೊಂಚೂರು ಕುದೀಲಿ, ಹಸಿ ವಾಸನೆ ಹೋಗಲಿ, ಆಮೇಲೆ ಪನ್ನೀರ್ ಆ್ಯಡ್ ಮಾಡೋಣ ಅಂದ್ಕೊಂಡು ಏನೇನು ಚೆಲ್ಲಿದೆ ಅದನ್ನೆಲ್ಲ ಮತ್ತೊಂದ್ಸಲಿ ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ಈಗ ಚಪಾತಿ ಲಟ್ಟಿಸ್ಬೇಕಲ್ವ, ಹಾಗಾಗಿ ಇನ್ನೂ ಸಲಾಡ್ ಮಾಡಬೇಕು. ನನಗಂತೂ ಸಾಕಪ್ಪ ಅನಿಸ್ಬಿಡುತ್ತೆ. ಸೊ ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಲಾಸ್ಟಿಗೆ ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಒಂದು ಕುದಿದ್ರೆ ಉಪ್ಪು ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ಸಖತ್ತಾಗಿ ರೆಡಿಯಾಗುತ್ತೆ ನಮ್ಮ ಕ್ಯಾಪ್ಸಿಕಮ್ ಪಾಲಕ್ ಪನ್ನೀರ್. ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ, ಟ್ರೈ ಮಾಡಿ. ಕ್ಯಾಪ್ಸಿಕಮ್ ಒಂದು ಆ್ಯಡ್ ಮಾಡಿದ್ದೀನಿ, ಎಕ್ಸ್ಟ್ರಾ ಇನ್ನೇನಿಲ್ಲ. ಚೆನ್ನಾಗಾಗಿತ್ತು. ಅನ್ನಕ್ಕೆ, ದೋಸೆ ಚಪಾತಿಗೆ, ಇಡ್ಲಿಗೆ, ಯಾವುದಕ್ಕಾದರೂ, ರೊಟ್ಟಿಗೆ, ಯಾವುದಕ್ಕಾದರೂ ಕಾಂಬಿನೇಷನ್ ಮಾಡ್ಬೋದು. ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತ ಏನಿಲ್ಲ. ಸೊ ನಾನಿವಾಗ ನಮ್ಮ ಗೋಧಿ ಹಿಟ್ಟು ಮತ್ತು ಚಪಾತಿ, ಜೋಳದ ಹಿಟ್ಟು ಹಾಕಿಟ್ಟಿರೋಂಥ ಚಪಾತಿನ ಹರಿತಾ ಇದ್ದೀನಿ. ಫುಲ್ಕ ಥರ ಬರುತ್ತೆ ಗಾಯ್ಸ್, ನಾನು ತಟ್ಟು ಮಾಡ್ತಾಯಿಲ್ಲ, ಅರ್ಧ ಮಾಡ್ತಾಯಿದ್ದೀನಿ. ಸೊ ನೆನ್ನೆದು ಸ್ವಲ್ಪ ಸಾಗು ಇದೆ. ಈ ಕಡೆ ಡಬ್ಬಿ ಕಟ್ಟಬೇಕು, ಈ ಕಡೆ ಸ್ನ್ಯಾಕ್ಸ್ ರೆಡಿ ಮಾಡಬೇಕು, ಈ ಕಡೆ ಬಿಸಿನೀರು ಕಾಯಿಸಿ ಬಾಟ್ಲಿಗೆ ಹಾಕಬೇಕು. ಅಯ್ಯಪ್ಪ, ನನಗಂತೂ ನೆಗಡಿ, ಕೆಮ್ಮಲು, ತಲೆನೋವು, ಮೈಕೈ ನೋವು ಏನೇನಿದೆ ಎಲ್ಲ ನನಗೆ ಅಟ್ಕಾಯಿಸ್ಕೊಂಡಿದೆ. ತಣ್ಣೀರು ಸ್ನಾನ ಮಾಡಿ ಏನೂ ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಒಂದು ಒಳ್ಳೆ ಮನಸ್ಸಿಂದ ಮಾಡ್ತಾಯಿದ್ದೀನಿ. ಸೊ ಸಖತ್ತಾಗಿ ಆಗ್ತಾಯಿತ್ತು, ಉಬ್ಬಿ ಫುಲ್ಕ ಥರ ಬರ್ತಾಯಿತ್ತು. ಹೊಟ್ಟೆ ಹಸಿತಾಯಿತ್ತು. ಎಷ್ಟೊತ್ತಾಯಿತು ಈ ಕಡೆ ಬಾಕ್ಸ್ ಕಟ್ಟಿದ್ದೀನಿ, ತಿಂಡಿ ಆಯಿತು, ಇನ್ನೇನೋ ಚಪಾತಿ 5 ನಿಮಿಷ ಬೇಯಿಸ್ಬಿಟ್ರೆ ಮುಗೀತು. ನಿನಗೆ ಇನ್ನೂ 2 ಲೆಸನ್ ಓದೋಕ್ಕಾಯ್ತಾ ಇಲ್ಲ ನಿನಗೆ. ಬಾಯ್ ಬಿಟ್ಟು ಓದು ಒಂದೇ ನೀನು, ಆಮೇಲೆ ತಿನ್ನುವೆ. ಫಸ್ಟ್ ಓದು, ಟೈಮ್ 7 ಗಂಟೆ. ಪನ್ನೀರ್ ಹಾಕ್ತೆ ಹಂಗೆ ಹಾಕೊಡ್ತಾರೆ ನಿನಗೆ. ಏನ ನೀನು ಕಲಿ, 2 ನಿಮಿಷ ಬಂದೆ, ಕೈಯೆಲ್ಲ ಗಲೀಜಾಗೈತೆ. ಬೆಳಿಗ್ಗೆಯಿಂದ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಇವತ್ತು. ಒಂದು ಕೆಲಸ ಆದರೆ ಯಾವಳಾದರೂ ಮಾಡ್ತಾಳೆ. ಫಸ್ಟ್ ಕಲಿ, ಆಮೇಲೆ ತಿನ್ನುವೆ. ಓದ್ತಾ ತಿನ್ಬೇಡ. ಒಂದಿನ ಹೇಳೋದು ನಿನಗೆ. 7 ಗಂಟೆ ಆಗೈತೆ ಆಲ್ರೆಡಿ ಇವತ್ತು. ರೇಗ್ತಾ ಇದ್ದೀನಿ ಮಗಳಿಗೆ ಅಂತ ಬೇಜಾರು ಮಾಡ್ಕೊಂಬಿಡಿ. ಇಂಥ ಚಳಿಗಾಲದಲ್ಲೂ ಸೆಕೆಗಾಲದಲ್ಲಿ ಬೆವ್ರದಂಗೆ ಬೆವರು ಕಿತ್ಕೊಂಡು ಬರ್ತಾಯಿದೆ. ಕೆಲಸ ಹಂಗಿರುತ್ತೆ, ಟೆನ್ಷನ್ ಹಂಗಿರುತ್ತೆ, ಏನು ಮಾಡ್ತೀರಾ ಒಬ್ಬಳೇ. ಸೊ ಸತೀಶ್ ಅಂತೂ ಆರಾಮ್ಸೆ ಎದ್ಬಿಟ್ಟು ಮಗನ ಟ್ಯೂಷನ್ ಕರ್ಕೊಂಡು ಹೊರಟುಬಿಡ್ತಾರೆ. ಮನೇಲಿ ಮಾಡೋರಿಗೆ ತಾನೇ ಎಲ್ಲನೂ ಗೊತ್ತಿರೋಂಥದ್ದು. ಬೆಳಗ್ಗೆ ಒಂದ್ಸಲಿ ಕ್ಲೀನ್ ಮಾಡಿರ್ತೀನಿ, ಮತ್ತೊಂದ್ಸಲಿ ಕ್ಲೀನ್ ಮಾಡಬೇಕು. ಯಪ್ಪ, ಯಾರಿಗಪ್ಪ ಬೇಕು ಈ ಜೀವನ ಅಂತ ಅನಿಸ್ಬಿಡುತ್ತೆ. ಸಣ್ಣವರಾಗಿದ್ರೇ ಬೆಟರ್, ನಾವು ಮಕ್ಕಳಾಗಿದ್ದರೆ ಬೆಟರ್ ಅಂತ ಅನಿಸುತ್ತೆ. ಆಯ್ತಾ, ಎಷ್ಟೊತ್ತು ಮಾಡ್ತೀಯ? ಟೈಮಿಂಗ್ಸ್ ಅನ್ಕೊಂಡಿದ್ಯಾ, ಏನು ಅನ್ಕೊಂಡಿದ್ಯಾ? ನನಗೆ ಕೆಲಸ ಮಾಡೋ ಟೈಮಲ್ಲಿ ನಂದು ಆಯ್ತು ಅನ್ಕೊ ಬಂದರೆ ಮಾತ್ರ ಸರಿ ಇರಲ್ಲ. ಹೇಳಿದ್ದೀನಿ ನಿನಗೆ. ಒಂದಾದರೆ ಯಾರಾದರೂ ಮಾಡ್ತಾರೆ. ಎಷ್ಟು? ನೀನು ತಿನ್ನು, ಬೇಗ ಮುಗಿಸು. ನೀ ತಿನ್ನು, ನನಗೆ 2 ಕೆಲಸ ಒಟ್ಟೊಟ್ಟಿಗೆ ಮಾಡೋಂಗಿಲ್ಲ. ನನಗೆ ತಿಂತಾ ಇದ್ದೆ ತಾನೆ, ತಿನ್ನು ಮುಗಿಸು. ನನ್ನ 5 ನಿಮಿಷ ಈ ಸ್ಲ್ಯಾಬ್ ಕ್ಲೀನ್ ಮಾಡಿ ಬರ್ತೀನಿ. ಆಯಿತು ಅನ್ನಲ್ಲ ನಾನು. ಲಂಚ್ ಬಾಕ್ಸು ಆಯಿತು, 1 ನಿಮಿಷ ಬಂದೆ, ಕಲಿ ಬೇಗ ತಿನ್ಬಿಟ್ಟು. ನೀನು ಆಮೇಲೆ ಕಲ್ತಿಲ್ಲ ಅದು ಇದು ಅಂದರೆ ನಂಗೆ ಗೊತ್ತಿಲ್ಲ, ಹೇಳಿದ್ದೀನಿ ಈಗಲೇ. ಸೊ ಬಿಸಿನೀರೆಲ್ಲ ಕಾಯಕ್ಕಿಟ್ಟು ವಾಟರ್ ಬಾಟ್ಲಿಗೆ ಡಬ್ಬಿ ಎಲ್ಲ ರೆಡಿ ಮಾಡಿ ಸ್ನ್ಯಾಕ್ಸ್ ಎಲ್ಲ ಕಟ್ಟಿ ಮತ್ತೊಂದು ಸಲ ಅಡುಗೆ ಮನೆ ಕ್ಲೀನಿಂಗ್. ಸೊ ನನ್ನ ಹಣೆಬರನೇ ಸರಿ ಇಲ್ಲ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ನನಗಂತೂ ಬೇಜಾರೇನಿಲ್ಲ, ಬಟ್ ಫಟ್ ಅಂತ ಮಾಡ್ಕೊಂಬಿಡ್ತೀನಿ. ಸೊ ನನಗೆ ಈ ಓದಿಸೋದು ಬರ್ಸೋದೇ ಒಂದು ದೊಡ್ಡ ಟೆನ್ಷನ್. ನೋಡಿ, ಬಿಸಿ ಚಪಾತಿ ರೆಡಿ ಇದೆ. ಸೊ ನನ್ನ ಮಗಳಿಗೂ ಕೂಡ ತಿಂಡಿ ಕೊಟ್ಟೆ, ನನ್ನ ಮಗನಿಗೂ ಕೂಡ ತಿಂಡಿ ಹಾಕಿಟ್ಟಿದ್ದೀನಿ. ಅವನಿನ್ನ ಟ್ಯೂಷನಿಂದ ಬಂದಿಲ್ಲ. ಸೊ ಎಲ್ಲ ರೆಡಿ ಆಯಿತು. ಇವಾಗ ಅವಳಿಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕಲ್ತಿದ್ದೀನಿ. ಬಾರಮ್ಮ ಅಂತಿದ್ಲು. ಅವಳಿಗಿನ್ನ ಜುಟ್ಟು ಕಟ್ಟಬೇಕಾಗಿತ್ತು ಆ್ಯಕ್ಚುಲಿ. ಅವಳು ಯೂನಿಫಾರ್ಮ್ಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಸೊ ಅವಳಿಗೆ ಓದಿಸ್ತಾನೆ ಕೊಡ್ಕೋ, ಯೂನಿಫಾರ್ಮ್ಸ್ ಕೋಟ್ ಹಾಕೋ ಅಂತೆಲ್ಲ ಹೇಳ್ತಾ ಇದ್ದೆ. ಅವಳಿನ್ನ ಮುಖ ರೆಡಿ ಮಾಡಬೇಕಾಗಿತ್ತು. ಅಮ್ಮ ಇದೊಂದು ಮುಗಿಸ್ಕೊಂಬಿಡು ಅಮ್ಮ ಪ್ಲೀಸ್ ಅಮ್ಮ ಅಂತ ಹೇಳ್ತಾ ಇದ್ಲು. ನಾನು ಆ ಕಡೆನೇ ಮಾಡಲೋ ಈ ಕಡೆನೇ ಮಾಡಲೋ, ಇವಳಿಗೆ ಓದಿಸ್ತಾ ಕೂತ್ಕೊಂಡ್ಬಿಟ್ರೆ ಅಲ್ಲಿ ಲಂಚ್ ಬಾಕ್ಸ್ ಕಟ್ಟೋಕ್ಕೆ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ 2 in 1 ಕೆಲಸನ ನಾನು ಯಾವಾಗಲೂ ಮಾಡ್ಕೊಳ್ಳೋ ಅಂಥದ್ದು. Deforestation, this is the process, this is
ಕ್ವಶನಲ್ಲಿ ಐತೆ ಅಲ್ಲ, ಕ್ವಶನಲ್ಲಿ ಇರೋದು ಹೇಳ್ಬೇಕು ನೀನು. ಅವಳದೆಲ್ಲ ಜುಟ್ಟು ಕಟ್ಟಿ ಮುಗಿಸೋ ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದ, ಬಾರಮ್ಮ ತಿಂಡಿ ಕೊಡು ಅಂತ. ಸೊ ಅವನಿಗೂ ಕೂಡ ತಿಂಡಿ ಕೊಟ್ಟೆ. ಅವನಿಗಂತೂ ಸಖತ್ ಇಷ್ಟ ಆಯಿತು. ಸೊ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಯಾರೋ ಕಣ್ಣಾಕ್ಬೇಡಿ ಆಯಿತಾ. ಸೊ ಅವನಿನ್ನೂ ಯೂನಿಫಾರ್ಮ್ಸ್ ಹಾಕೋಬೇಕಾಗಿತ್ತು, ಶರ್ಟ್ ಹಾಕೊಂಡ್ಬಿಟ್ರೆ ಗಲೀಜಾಗ್ಬಿಡುತ್ತೆ ಅಂತ ಹೇಳಿ ಹಂಗೆ ತಿಂತಾ ಇದ್ದಾನೆ. ಅಲ್ಲಿಂದ ನಾನು ಇಬ್ಬರೂ ಕರ್ಕೊಂಡು ಇವತ್ತು ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವರಿಬ್ಬರೂ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ. ಯಾಕಂದರೆ ಅವನದು ಆಧಾರ್ ಕಾರ್ಡ್ದು ಏನೋ ಒಂದು ಅಪ್ಡೇಟ್ ಮಾಡಿಸ್ಬೇಕಾಗಿತ್ತಂತೆ. ಅದಕ್ಕೆ ಸೊ ಹಾಗಾಗಿ ಅಲ್ಲಿ ಪರ್ಮಿಷನ್ ತಗೋ ಅಮ್ಮ, ಬಾ ನೀನೇ ಬಿಟ್ಕೊಡು ಇವತ್ತು ಅಂತ. ಹೆಂಗೂ ಬಂದಿದ್ದೀನಲ್ಲ ಸರಸ್ವತಿಪುರಂ ತನಕ ಅಂತ, ಬನ್ನತಮ್ಮ ಕಾಳಮ್ಮ ಗುಡಿಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಳ್ಳೋಣ ಅಂತ ಇಬ್ಬರೂ ಕರ್ಕೊಂಡು ಗಾಡಿ ಓಡಿಸ್ಕೊಂಡು ಬೆಳಗ್ಗೆ 1:15 ಎದ್ದಿದ್ದು ನನ್ನ ಸ್ವಂಟ 4 ಆಗಿದೆ. ಇದು ಕೂತ್ಕೊಂಡ್ರೆ ಒಂದು ಕಡೆ ಸಾಕಪ್ಪ ಅನ್ನೋ ಥರ ಫೀಲ್ ಆಗ್ತಾಯಿದೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಬಂದೆ. ಹಿಂಗೆ ತಂದು ಹಾಕ್ತೆ ಸೈಡ್ಗೆ ನಡಿ. ಇದಕ್ಕೆ ಹೋಗಲ್ಲ, ಬಯೋಮೆಟ್ರಿಕ್ ಮಾಡಿಸಲ್ಲ 6 ಗಂಟೆ ಎಷ್ಟೋ 10:10:30 11 ಗಂಟೆಗೆ ಬಂದ್ಬಿಟ್ಟು ಇಲ್ಲಿ ಪರ್ಮಿಷನ್ ತೊಗೊಂಡು ಆಧಾರ್ ಕಾರ್ಡ್ದು ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತ ಪರ್ಮಿಷನ್ ತಗೊಬಿಟ್ಟು ಸ್ಲಿಪ್ ಕೊಡ್ತಾರೆ. ಮೇಲೆ ಕರ್ಕೊಬಂದು ಒಂದು ಪೀರಿಯಡು ಎಷ್ಟೊತ್ತು ತನಕ ಆಯ್ತು, ವಾಪಸ್ ತಂದು ಬಿಟ್ಟು ಆ ಸ್ಲಿಪ್ ಕೊಡ್ಬೇಕು ಬಯೋಮೆಟ್ರಿಕ್. ಎಲ್ಲಿಗೆ ಕೊಡಬೇಕು? ಸ್ಕೂಲ್ಗೆ ಕ್ಲಾಸ್ ಟೀಚರ್ ಹೆಸರು ಕಳಿಸೋರಲ್ಲ ಬೂತಲ್ಲಿ. ಯಾರು ಕಳಿಸೋದು ಬಯೋಮೆಟ್ರಿಕ್? ಅವ್ರ ಆಧಾರ್ ಕಾರ್ಡ್ ಅದು ನಾವು ಮಾಡಿಸಿದ್ವಲ್ಲ ಆಧಾರ್ ಕಾರ್ಡ್ ಅಲ್ಲೋಗಿ ಬಯೋಮೆಟ್ರಿಕ್ ನಮ್ಮ ಫಿಂಗರ್ ಪ್ರಿಂಟು ಕಣ್ಣು ಪ್ರಿಂಟ್ ಎಲ್ಲ. ನೋಡಿ ಇವಾಗ ಆಯಿತು. ಅವರಿಬ್ಬರನ್ನು ಸ್ಕೂಲಿಗೆ ಡಂಪ್ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ ಸತೀಶ್ ಸ್ನಾನ ಮಾಡಿ ಬಾ ತಿಂಡಿ ಕೊಡು ಹಾಲು ಕೊಡು ಅಂತ ಕೂತಿದ್ರು. ಅವ್ರಿಗೂ ಕೂಡ ತಿಂಡಿ ಕೊಟ್ಟು ಹಾಲು ಕೊಟ್ಟು ಪಾಪ ಅವ್ರಿಗೂ ಕೂಡ ಕೆಳಗಡೆ ಕೆಲಸ ಇತ್ತು ಟೂರ್ ಅಡುಗೆ. ಗೈಸ್ ನೋಡಿದ್ರಲ್ಲ, ಬೆಳಗ್ಗೆಯಿಂದ ಯಪ್ಪ ರಾಮ 1 ನಿಮಿಷ ಕೂತಿಲ್ಲ. 1:15 ಟೈಮ್ ಬಂದು 10 ಗಂಟೆ ಆಯಿತು. ನನ್ನ ದಿನ ತಿಂಡಿ ಆಗಿಲ್ಲ, ಕರೆಕ್ಟಾಗಿ 10 ಗಂಟೆ. ಸೊ ನಾನಿವಾಗ ವೀಡಿಯೋ ಮಾಡ್ತಾ ಇರೋಂಥದ್ದು ಹೊಸ ಐಫೋನ್ 17 Pro Max 2TB ಹೊಸ ಮೊಬೈಲ್ ತೊಗೊಂಡೆ. ಹೊಸ ಮೊಬೈಲಿಂದ ಇನ್ಮೇಲಿಂದ ಯಾವುದೇ ರೀತಿ ಅಡಚಣೆ ಇಲ್ಲದೆ ವೀಡಿಯೋಸ್ನ ಮಾಡೋಣ ಅಂತ 2TB. ಈಗ ಸುಮಾರು ಜನ ಕೇಳ್ತಿರ್ತೀರ ಹಳೆ ಫೋನ್ ಏನು ಮಾಡಿದ್ರಿ ಅಂತ ಅಂದ್ಬಿಟ್ಟು. ಹಳೆ ಫೋನ್ನ ಅಲ್ಲೇ ಆ್ಯಪಲ್ ಕೇರ್ಗೆ ಕ್ರೋಮ್ಗೆ ನಾನು ಎಕ್ಸ್ಚೇಂಜ್ ಮಾಡಿರೋಂಥದ್ದು. ಒಳ್ಳೆ ರೇಟ್ಗೆ ಫೋನ್ ಹೋಯ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಮೊಬೈಲ್ ಏನೂ ಆಗಿರಲಿಲ್ಲ, ಬಟ್ ಸ್ಟೋರೇಜ್ ಪ್ರಾಬ್ಲಮ್ ಆಗಿತ್ತು ಮತ್ತು ವಿಡಿಯೋಸು ಯಾವುದೂ ಡೌನ್ಲೋಡ್ ಆಗ್ತಾ ಇರಲಿಲ್ಲ. ಜೊತೆಗೆ ಸ್ಟೋರೇಜ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ನಾನು ಎಡಿಟ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಅದು ಸ್ಟೋರೇಜ್ ಪ್ರಾಬ್ಲಮಿಂದಾನೆ. ಸೊ ಹಾಗಾಗಿ ಅಲ್ಲೇ ಆ್ಯಪಲ್ ಅವರೇ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಎಲ್ಲ ಚೆನ್ನಾಗಿತ್ತು, ಎಲ್ಲ ಆ್ಯಪಲ್ ಕೇರಿಂದ ಚೆಕ್ ಮಾಡಿ ತೊಗೊಂಡಂಥದ್ದು. ಸೊ ಈಗ ನಾನು ಬೈ ಮಾಡಿದಂಥದ್ದು ಆ್ಯಪಲ್ ಫೋನೇ, ಐಫೋನೇ. 1 ಸೆಕೆಂಡ್, ಸಾರಿ ಯಾವುದೋ ಕಾಲ್ ಬಂತು. ಸೊ ವಿಡಿಯೋ ಕಟ್ಟಾಗೋಯ್ತು. ಸೊ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ರೀ. ಸೊ ಕಾಣಿಸ್ತಾ ಇದೆಯಾ ನಿಮಗೆ? ಹತ್ರದಿಂದ ತೋರಿಸ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. 2,29,900 ₹100 ಕಮ್ಮಿ 2,30,000 ಬಾಕ್ಸ್ ಪೀಸ್ ಕಾಣಿಸ್ತಾ ನಿಮಗೆ? ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಇಷ್ಟು ದುಡ್ಡು ಇರಲ್ಲ. ಕೆಲವೊಂದಷ್ಟು ಜನ, ಎಲ್ಲರೂ ಅಲ್ಲ, ಕೆಲವೊಂದಷ್ಟು ಜನ. ಸೊ ಬಟ್ ಆದರೆ ಇದು ಟ್ಯಾಕ್ಸು GST ಎಲ್ಲ ಸೇರಿ ನಮ್ಮ ಕೈಗೆ ಸಿಗೋ ಅಷ್ಟರಲ್ಲಿ 2,45,000 ಆಗುತ್ತೆ. 15,000 ಎಕ್ಸ್ಟ್ರಾ ಆಗುತ್ತೆ. ಇದು 2,30,000 ಬಾಕ್ಸ್ ಪೀಸು. ಸೊ ಎಲ್ಲ ಸೇರಿ GST ಟ್ಯಾಕ್ಸು ಎಲ್ಲ ಸೇರಿ 245 ಆಯಿತು ಗೈಸ್. ನನಗೆ 245ಗೆ 2,45,000ಗೆ ಸಿಕ್ತಂಥದ್ದು. ಹೋಪ್ಫುಲಿ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗಲ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಸೂಪರ್ ಎಕ್ಸೈಟೆಡ್ ವ್ಲಾಗ್ ಜೊತೆ ಖಂಡಿತವಾಗ್ಲೂ ಸಿಗ್ತೀನಿ ಅಂತ ಹೇಳ್ತಾ, ಇನ್ಮೇಲಿಂದ ನೀವು ಕೇಳಿರೋಂಥ ರಿಕ್ವೆಸ್ಟ್ ಮಾಡಿರೋಂಥ ವೀಡಿಯೋಸ್ ಎಲ್ಲ ಬರುತ್ತೆ. ಸೊ ಯಾವ ಫೋನು ಅಮೌಂಟ್ ಎಷ್ಟಾಯಿತು ಪ್ರತಿಯೊಂದು ಹೇಳಿದ್ದೀನಿ. ಸ್ವಲ್ಪ ತಿಂಡಿ ತಿಂತೀನಿ, ಹೊಟ್ಟೆ ಹಸಿತಾ ಇದೆ. ಇನ್ನು ಸ್ಕೂಲ್ ಹತ್ರ ಹೋಗಬೇಕು, ನನ್ನ ಮಗನ ಕರ್ಕೊಂಡು ಬಯೋಮೆಟ್ರಿಕ್ ಹತ್ರ ಹೋಗಬೇಕು. ಟಾಟಾ ಬೈ ಬಾಯ್, ಸಿ ಯು, ಲವ್ ಯು. ಜಾಸ್ತಿ ವ್ಯೂಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಲಾಟ್ಸ್ ಆಫ್ ಲವ್, ಬಾಯ್.